ಭಯದಾಯ ಮಧ್ವಮುನಿಹೃದ್ವಾಸಾಯ ತುಭ್ಯಂ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಗಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. मनोजवं मारुतं जितेन्द्रियं बुद्धिमतां वरिष्ठं वानरयूथमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्वमोगता अजाड्यं वाक्पटुक्तं च हनुमत्स्मरणात्. श्रीकृष्ण. ಸರಿ ಆಯ್ತು. ಭಗವಂತನ ಕಥೆಯನ್ನು ಶ್ರವಣ ಮಾಡುವುದಕ್ಕೆ ಒಂದು 3 ದಿವಸ. ಇವತ್ತು ನಾಳೆ 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 ಮತ್ತು ನಾಡಿದ್ದು ಒಂದು ವಿಶ್ರಾಂತಿ, ಅದರ ಮರು ದಿವಸ ಅಂತ. ನಾಡಿದ್ದು ವಿಶ್ರಾಂತಿ ಯಾಕೆ ಅಂತ ಹೇಳಿದರೆ ನಮ್ಮ ಉದರಕ್ಕೆ ವಿಶ್ರಾಂತಿ ಇರುವುದರಿಂದ ಶ್ರವಣಕ್ಕೂ ಸ್ವಲ್ಪ ವಿಶ್ರಾಂತಿ ಅನ್ನುವ ದೃಷ್ಟಿ ಅಷ್ಟೇ. ಭಗವಂತ ಶ್ರೀಕೃಷ್ಣನ ಕಥೆ. ಶ್ರೀಕೃಷ್ಣ ಕಥೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತದೆ. ಶ್ರೀಕೃಷ್ಣ ವಜ್ರ ಇದ್ದ ಹಾಗೆ. ಅದಕ್ಕೆ ಏನಾದ್ರು ಮಾಡ್ಬೋದಾ? ಮ್ಯೂಟ್ ಮಾಡಿ. ಸರಿ. ಈ ವಜ್ರವನ್ನು ಬೇರೆ ಬೇರೆ ಕೋನಗಳಿಂದ ನೋಡಿದರೆ ಬೇರೆ ಬೇರೆ ಥರ ಕಾಣಿಸ್ತದೆ. ಅಂದರೆ ವಜ್ರದ ಸ್ವರೂಪ, ಅದರಲ್ಲಿ ಅನೇಕ ಕೋನಗಳು. ಒಂದು ಕೋನದಲ್ಲಿ ಬೆಳಕು ಬಿದ್ದಾಗ ಅದು ಕಾಣಿಸುವ ಸ್ವರೂಪವೇ ಬೇರೆ, ಮತ್ತೊಂದು ಕೋನದಲ್ಲಿ ವಜ್ರವನ್ನು ನೋಡಿದಾಗ ಕಾಣಿಸುವ ಸ್ವರೂಪವೇ ಬೇರೆ. ಆ ವಜ್ರದ ಸ್ವರೂಪ ಭಗವಂತ ಕೃಷ್ಣನದ್ದು. ಕವಿಗಳು ಕೃಷ್ಣನನ್ನು ಕಾಣುವಾಗ ಶೃಂಗಾರ ಸ್ವರೂಪದಲ್ಲಿ ಕಾಣ್ತಾರೆ. ಯೋಗಿಗಳು ಕೃಷ್ಣನನ್ನು ಪರಮ ವೇದಾಂತಿಯನ್ನಾಗಿ ಕಾಣ್ತಾರೆ, ಅಥವಾ ಯೋಗೇಶ್ವರನನ್ನಾಗಿ ಕೃಷ್ಣನನ್ನು ಕಾಣ್ತಾರೆ. ಅದೇ ಶ್ರೀಕೃಷ್ಣನನ್ನು ಪುಟ್ಟ ಮಕ್ಕಳು ನೋಡುವಾಗ ನಮ್ಮ ಹಾಗೆ ಲೂಟಿ ಮಾಡತಕ್ಕಂತಹ ಬಾಲಕೃಷ್ಣ ಅಂತ ಕೃಷ್ಣನನ್ನು ನೋಡ್ತಾರೆ. ಯುವಕರು ಕಾಣಬೇಕಾದರೆ ರಾಧಾ ಸಮೇತ ಕೃಷ್ಣನನ್ನು ಅಥವಾ ರುಕ್ಮಿಣಿ ಸತ್ಯಭಾಮ ಸಮೇತನಾದಂತಹ ಭಗವಂತ ಕೃಷ್ಣನನ್ನು, ರಾಸಲೀಲಾ ವಿಶಾರದನಾದಂತಹ ಭಗವಂತ ಕೃಷ್ಣನನ್ನು ಕಂಡು ಕೃಷ್ಣನ ಸ್ವರೂಪವನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಒಟ್ಟಂದದಲ್ಲಿ ಕೃಷ್ಣ ರಾಜಕಾರಣಿಗಳಿಗೆ ಉತ್ತಮ ರಾಜಕಾರಣ ವಿದ್ಯೆಯನ್ನು ತಿಳಿಸಿಕೊಳ್ಳತಕ್ಕಂತಹ ಸ್ವರೂಪನಾದರೆ, ಭಕ್ತ ಭಾವುಕನಿಗೆ ಸಂಕಟ ಹರನಾದಂತಹ ಭಗವಂತನಾಗಿ ಕಾಣಿಸಿಕೊಳ್ತಾನೆ. ಆ ದೃಷ್ಟಿಯಿಂದ ಕೃಷ್ಣನನ್ನು ಕವಿಗಳು ಕಂಡಂತಹ ಅನೇಕ ಕಾವ್ಯಗಳು ನಮ್ಮಲ್ಲಿದ್ದಾವೆ. ಭಗವಂತ ಶ್ರೀರಾಮಚಂದ್ರನನ್ನು ವಾಲ್ಮೀಕಿಗಳು ಆರಂಭ ಮಾಡಿ ಅನೇಕ ಕವಿಗಳು ಚಿತ್ರಿಸಿದರೆ, ಶ್ರೀಕೃಷ್ಣನ ಕಥೆಯನ್ನು ಇಟ್ಟುಕೊಂಡು ಬಂದಂತಹ ಕಾವ್ಯಗಳಿಗೆ ಲೆಕ್ಕವೇ ಇಲ್ಲ. ಭಾಗವತ ಅಂತ ಹೇಳಿದರೆ ಭಗವಂತ ಕೃಷ್ಣನ ಕಥೆ. ಸಾಮಾನ್ಯ ಪುಂಡು ಪೋಖರಿಗಳೂ ಭಗವಂತ ಕೃಷ್ಣನ ಬಗ್ಗೆ ಕಾವ್ಯಗಳನ್ನು ರಚಿಸಿದ್ದಾರೆ.
ಯತಿ ಪರಮಹಂಸರು ಕೂಡ ಭಗವಂತನ ಬಗ್ಗೆ ಕಾವ್ಯಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಇವತ್ತು ಎದ್ದು ಕಾಣಿಸ್ತಕ್ಕಂಥ ಭಗವಂತನ ಕಥಾ ಕಾವ್ಯ ಅಂತ ಹೇಳಿದರೆ ಅದು ಶ್ರೀಮದ್ ವಾದಿರಾಜ ತೀರ್ಥರು ರಚಿಸಿರತಕ್ಕಂತಹ ರುಕ್ಮಿಣೀಶ ವಿಜಯ. ಕವಿಗಳಲ್ಲಿ ಮಾಘ ಅಂತ ಒಬ್ಬ ಕವಿಗೆ ಬಹಳ ಮಹತ್ವ ಇದೆ. ಪಂಚಮಹಾಕಾವ್ಯಗಳಲ್ಲಿ ಮಾಘ ಕವಿ ರಚಿಸಿರತಕ್ಕಂತಹ ಶಿಶುಪಾಲವಧಕ್ಕೆ ಅದರದ್ದೇ ಆದ ಒಂದು ವಿಶೇಷ ಸ್ಥಾನ ಇದೆ. ಮಾಘೆ ಮೇಘೆ ಗತಂ ವಯಃ ಅಂತ ಕವಿಗಳಲ್ಲಿ ಒಂದು ನಾಣ್ಣುಡಿ. ಮಾಘ ಮತ್ತು ಮೇಘ. ಮಾಘ ಅಂದರೆ ಒಬ್ಬ ಕವಿಯ ಹೆಸರು, ಆದರೆ ಆ ಕವಿಯ ಹೆಸರಿನಿಂದ ಆತನ ಕಾವ್ಯಕ್ಕೂ ಕೂಡ ಮಾಘ ಕಾವ್ಯ ಅಂತಲೇ ಹೆಸರಾಯಿತು. ಶಿಶುಪಾಲ ವಧ ಅನ್ನುವ ಅವನ ಕಾವ್ಯ 19 ಸರ್ಗದ ಒಂದು ವಿಸ್ತೃತವಾದ ಕಾವ್ಯ ಕಥಾನಕ. ಅದನ್ನು ಮಾಘ ಕಾವ್ಯ ಅಂತಲೇ ಕರೀತಾರೆ. ಮೇಘ ಅನ್ನುವುದು ಕಾಳಿದಾಸ ರಚಿಸಿರತಕ್ಕಂತಹ ಮೇಘದೂತ ಅಂತ ಹೇಳುವ ಒಂದು ಕಾವ್ಯ. ಈ ಎರಡು ಕಾವ್ಯಗಳಲ್ಲಿ ಒಬ್ಬ ಸಹೃದಯ ಬಿದ್ದ ಅಂತಾದರೆ ಆತನ ವಯಸ್ಸು ಪೂರ್ತಿ ಅದನ್ನು ಅಧ್ಯಯನ ಮಾಡುವಲ್ಲೇ ಕಳೆದು ಹೋಗ್ತದೆ. ಮಾಘೆ ಮೇಘೆ ಗತಂ ವಯಃ ಅನ್ನುವ ಮಾತಿಗೆ ಅದು ಅಭಿಪ್ರಾಯ. ಅಧ್ಯಯನ ಮಾಡಿದಷ್ಟು ಬಗೆದಷ್ಟು ಹೊಸ ಹೊಸ ಬಗೆಗಳನ್ನು ಹೊಸ ಹೊಸ ವಿಷಯಗಳನ್ನು ಕೊಡ್ತಕ್ಕಂತಹ ಕಾವ್ಯಶಕ್ತಿ ಮಾಘ ಮೇಘಗಳಲ್ಲಿದೆ ಅನ್ನುವುದು ಆ ಮಾತಿನ ಹಿನ್ನೆಲೆಯಲ್ಲಿರತಕ್ಕಂತಹ ಭಾವನೆ. ಅಂತಹ ಮಾಘ ಕಾವ್ಯ ಅದು ಶ್ರೀಕೃಷ್ಣನ ಕಥೆಯನ್ನೇ ಉಲ್ಲೇಖಿಸಿಕೊಂಡು ಹೊರಟಂತಹ ಕಾವ್ಯ. ಅದರ ಕಥಾವಸ್ತು ಭಗವಂತ ಶ್ರೀಕೃಷ್ಣ ರುಕ್ಮಿಣೀ ದೇವಿಯನ್ನು ವಿವಾಹವಾಗತಕ್ಕಂತಹ ಶ್ರೀಮದ್ ಭಾಗವತದಲ್ಲಿ ಉಪವರ್ಣಿತವಾದ ಹರಿವಂಶದಲ್ಲೂ ನಿರೂಪಣೆಯಾಗಿರತಕ್ಕಂಥ ಕಥೆ. ರುಕ್ಮಿಣೀ ದೇವಿಯನ್ನು ವಿವಾಹವಾಗುವ ಕಥೆಯಲ್ಲೇ ರಾಜಸೂಯ ಪ್ರಸಂಗ ಬರ್ತದೆ. ರಾಜಸೂಯದಲ್ಲಿ ರುಕ್ಮಿಣಿಯನ್ನು ವಿವಾಹವಾಗುವುದಕ್ಕೋಸ್ಕರ ಸಿದ್ಧನಾಗಿದ್ದಂತಹ ಚೇದಿ ದೇಶದ ರಾಜಕುಮಾರ ಶಿಶುಪಾಲ, ಆ ಶಿಶುಪಾಲನನ್ನು ಭಗವಂತ ಕೃಷ್ಣ ಸಂಹಾರ ಮಾಡ್ತಾನೆ. ಈ ಶಿಶುಪಾಲನ ಸಂಹಾರದ ಕಥೆಯೂ ಕೂಡ ರುಕ್ಮಿಣೀಶ ವಿಜಯಕ್ಕೆ ತಾಗಿಕೊಂಡು ಬರತಕ್ಕಂತಹ ಕಥೆ. ಆದ್ದರಿಂದಾಗಿ ಮಾಘ ರುಕ್ಮಿಣೀಶನ ಈ ಕಥೆಯನ್ನು ತಾನು ರಚನೆ ಮಾಡ್ತಾ ಕಾವ್ಯದಲ್ಲಿ ವರ್ಣನೆ ಮಾಡ್ತಾ ಅದಕ್ಕಿಟ್ಟ ಹೆಸರು ಶಿಶುಪಾಲ ವಧ ಅಂತ. ಶಿಶುಪಾಲನನ್ನು ಸಂಹಾರ ಮಾಡತಕ್ಕಂತಹ ಕಾವ್ಯ ಅಂತ. ಅದರಲ್ಲಿ ಪ್ರಧಾನ ವಸ್ತು ಶಿಶುಪಾಲ ವಧೆಯಾಗಿದೆ ಅಂತ ಆತನ ದೃಷ್ಟಿಕೋನ ಇದೆ. ಶ್ರೀಮದ್ ವಾದಿರಾಜ ಪೂಜ್ಯ ಚರಣರು ಉಡುಪಿಯ ಮಠಗಳಲ್ಲಿ ಒಂದಾಗಿರತಕ್ಕಂತಹ ಇವತ್ತಿನ ಸೋದೆ ಮಠ ಅಂತ ಕರೆಸಿಕೊಳ್ಳುವ ವಾದಿರಾಜ ತೀರ್ಥರ ಕಾಲದಿಂದಲೇ ಅದಕ್ಕೆ ವಾದಿರಾಜ ಮಠ ಅಂತ ಹೆಸರಾಯಿತು. ಅಂತಹ ಪೀಠಾಧಿಪತಿಗಳಾದಂತಹ ರಾಜರು ತಾವೂ ಕೃಷ್ಣ ಕಥೆಯನ್ನು ರಚನೆ ಮಾಡಿದರು. ಆ ಕೃಷ್ಣ ಕಥೆ ಅದಕ್ಕೆ ರುಕ್ಮಿಣೀಶ ವಿಜಯ ಅಂತ ಹೆಸರಿಟ್ಟರು. ವಸ್ತುತಃ ಶಿಶುಪಾಲ ವಧದಲ್ಲಿ ಪ್ರತಿಪಾದ್ಯವಾದಂತಹ ಕಥೆಯೂ ಇದರಲ್ಲಿ ಪ್ರತಿಪಾದ್ಯವಾದ ಕಥೆಯೂ ಎರಡೂ ಸಮಾನ. ಆದರೆ ಹೆಸರಿನಲ್ಲಿ ಮಾತ್ರ ರುಕ್ಮಿಣೀಶ ವಿಜಯ ಅಂತ ಒಂದು ಕಾವ್ಯಕ್ಕೆ ಹೆಸರಾದರೆ ಮಾಘ ತಾನು ರಚಿಸಿದ ಕಾವ್ಯಕ್ಕೆ ಶಿಶುಪಾಲ ವಧ ಅಂತ ಹೆಸರಿಡ್ತಾನೆ. ಈ ಹೆಸರಿನಲ್ಲೇ ಒಂದು ವಿಶೇಷತೆ ಇದೆ. ಸಾಮಾನ್ಯವಾಗಿ ಸತ್ಯವನ್ನು ಹೇಳುವಾಗ ಹೇಳುವ ರೀತಿಯಲ್ಲಿ ಹೇಳಬೇಕು ಅಂತ ಮಾತು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅಂತ. ಭಗವಂತ ರುಕ್ಮಿಣೀ ವಲ್ಲಭನಾಗಿ ವಿರಾಜಿಸಿದ ಅಂತ ಹೇಳುವ ಒಂದು ಮಂಗಳ ಕಥೆಯನ್ನು ಹೇಳುವಾಗ ಅದಕ್ಕೆ ಶೀರ್ಷಿಕೆ ಕೊಡುವಾಗ ಸ್ವಲ್ಪ ವಿವೇಕದಿಂದಾಗಿ ಶೀರ್ಷಿಕೆ ಕೊಡಬೇಕು. ಒಬ್ಬ ರಾಜ, ಆ ರಾಜನಿಗೆ ಏನೋ ಕೆಟ್ಟ ಕನಸು ಬಿತ್ತಂತೆ. ಬೆಳಗ್ಗೆ ಏಳುವ ಹೊತ್ತಿಗೆ ಕೆಟ್ಟ ಕನಸಿನಿಂದ ಭೀತಿ ಉಂಟಾಯಿತು. ಆ ಕನಸು ನನ್ನ ಮರಣವನ್ನು ಸೂಚಿಸ್ತಾ ಇದೆಯಲ್ವಾ ಅಂತ ಅನಿಸಿತವನಿಗೆ. ಆಸ್ಥಾನ ಜ್ಯೋತಿಷಿಕನ ಹತ್ರ ಹೋಗಿ ಆ ವಿಷಯವನ್ನು ನಿರೂಪಿಸಿದ. ಜ್ಯೋತಿಷ್ಕ ಆತನ ಜಾತಕವನ್ನು ತೆಗೆದು ನೋಡಿದ. ಈತ ಇವತ್ತು ಮಧ್ಯಾಹ್ನದ ನಂತರ ಬದುಕುವುದು ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ಸ್ಪಷ್ಟವಾಯಿತು. ಹಾಗೆ ಹೇಳಿದ, ನೀನು ಇವತ್ತು ಮಧ್ಯಾಹ್ನ ತನಕ ಬದುಕುವುದಕ್ಕೆ ಸಾಧ್ಯ ಇಲ್ಲ. ನಾನು ಓದಿದ ಜ್ಯೋತಿಷ ಶಾಸ್ತ್ರ ಅದು ಸತ್ಯ ಹೌದಾದರೆ ನೀನು ಇವತ್ತು ಬದುಕಿರುವುದಕ್ಕೆ ಸೂರ್ಯಾಸ್ತವನ್ನು ಕಾಣುವುದಿಲ್ಲ ಅಂತ ಹೇಳಿದ. ರಾಜನಿಗೆ ಆ ವಿಷಯ ಕೇಳಿ ಸಿಟ್ಟು ಬಂತು. ನಾನು ಸಾಯ್ತೇನೆ ಅಂತ ಇವ ಹೇಳ್ತಾ ಇದ್ದಾನಲ್ವ ಅಂತ ಸಿಟ್ಟು ಬಂದು ಅವನನ್ನು ಕಾರಾಗಾರಕ್ಕೆ ಹಾಕಿಸಿದಂತೆ. ಆದರೆ ಹೆದರಿಕೆ ಹೋಗಲಿಲ್ಲ. ದೂರದಲ್ಲಿದ್ದ ಉತ್ತಮ ಜ್ಯೋತಿಷಿಯನ್ನು ಕರೆಸಿ ಅವರನ್ನು ಸನ್ಮಾನಿಸಿದ. ತನ್ನ ಜಾತಕ ತೋರಿಸಿದ. ಅವರು ಜಾತಕ ನೋಡಿದರು. ಅವರು ಹೇಳ್ತಾರೆ, ಒಂದು ವಿಶಿಷ್ಟ ಶುಭಯೋಗ ಇದರಲ್ಲಿದೆ ಜಾತಕದಲ್ಲಿ. ಇವತ್ತು ಮಧ್ಯಾಹ್ನಾನಂತರದ ಮುಹೂರ್ತದಲ್ಲಿ ನಿಮ್ಮ ಮಗನಿಗೆ ಪಟ್ಟಾಭಿಷೇಕವಾಗತಕ್ಕಂಥ ಒಂದು ಯೋಗ ಇದೆ ಅಂತ ಹೇಳಿದರು.
ರಾಜನಿಗೆ ಭಾರಿ ಖುಷಿ ಆಯಿತು, ನನ್ನ ಮಗನ ಪಟ್ಟಾಭಿಷೇಕದ ಯೋಗ ಉಂಟಲ್ವ ಅಂತ ತನ್ನ ಕಂಠಹಾರವನ್ನು ತೆಗೆದು ಅವನಿಗೆ ಹಾಕಿದ. ಆದರೆ ಆ ಜ್ಯೋತಿಷಿಕ ಮತ್ತು ಹಿಂದೆ ಇದ್ದಂಥ ಆಸ್ಥಾನ ವಿದ್ವಾಂಸ ಹೇಳಿರುವ ವಿಷಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ಹೇಳಿದ್ದೇನು, ಮಗನಿಗೆ ಇದ್ದಕ್ಕಿದ್ದ ಹಾಗೆ ಪಟ್ಟಾಭಿಷೇಕ ಆಗ್ತದೆ ಅಂತ ಹೇಳಿದರೆ ಈ ರಾಜ ಹಾಸಿಗೆಯಲ್ಲಿ ಬೀಳ್ತಾನೆ ಅಂತ ಅದರದ್ದು ಅರ್ಥ. ಆದರೆ ಹೇಳುವಾಗ ಮಾತು ಸತ್ಯವಾಗಿದ್ದರೂ ಅದು ಪ್ರಿಯವಾಗಿರಬೇಕು. ಸತ್ಯವನ್ನು ಕಟುವಾಗುವ ಹಾಗೆ ಹೇಳಬಾರ್ದು. ಇದು ಮಾತಿನಲ್ಲಿರ್ತಕ್ಕಂತಹ ಸನಾತನ ಧರ್ಮ. ಆ ನಿಟ್ಟಿನಿಂದ ಭಗವಂತ ಶ್ರೀಕೃಷ್ಣ ರುಕ್ಮಿಣಿಯನ್ನು ವಿವಾಹವಾಗಿ ಲೋಕಕ್ಕೆಲ್ಲಕ್ಕೂ ವಿಜಯವನ್ನು ಕೊಟ್ಟ ಅಂತ ಹೇಳುವ ಹೆಸರು ಹೇಗಿದೆ, ಶಿಶುಪಾಲನನ್ನು ಕೊಂದು ಹಾಕಿದ ಅನ್ನುವ ಹೆಸರು ಹೇಗಿದೆ. ಶಿಶುಪಾಲ ವಧ ಅನ್ನುವುದು ಕೇಳುವಾಗಲೇ ಕಠೋರವಾಗತಕ್ಕಂಥ ವಿಷಯ. ಶಿಶುಪಾಲ ವಧದ ಜೊತೆಗೆ ಭಗವಂತ ರುಕ್ಮಿಣಿಯನ್ನು ವಿವಾಹವಾಗ್ತಾನೆ ಅನ್ನುವ ವಿಷಯಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಅದಕ್ಕೆ ನಾಮಕರಣವನ್ನು ಮಾಡಿದರೆ, ಶೀರ್ಷಿಕೆಯನ್ನು ಕೊಟ್ಟರೆ ಅದು ಸುಶ್ರಾವ್ಯವಾದಂತಹ ನಾಮವಾಗ್ತದೆ. ವಾದಿರಾಜ ತೀರ್ಥರು ಕವಿಕಾವ್ಯದ ಸಮಯವನ್ನು ಬಲ್ಲವರು, ಕವಿಕುಲ ತಿಲಕ ವ್ಯಕ್ತಿತ್ವವುಳ್ಳವರು. ಅವರು ರುಕ್ಮಿಣೀಶ ವಿಜಯ ಅನ್ನುವ ತನ್ನ ಕಾವ್ಯವನ್ನು ರಚಿಸಿದರು. ಸಾಮಾನ್ಯವಾಗಿ ಒಂದು ಮಾತಿದೆ, ಸನ್ಯಾಸಿಗಳು ವೇದಾಂತಿಗಳು ಅವರು ಕಾವ್ಯದ ಕಡೆಗೆ ಮನಸ್ಸು ಹಾಕಬಾರ್ದು. ಕಾವ್ಯಾಲಾಪಾಂಶ್ಚ ವರ್ಜಯೀತ್. ಕಾವ್ಯದ ಬಗ್ಗೆ ಪಟ್ಟಾಂಗ, ಆಲಾಪ ಅಂತೇಳಿದರೆ ಸುಮ್ಮನೆ ಲೋಕವಾರ್ತೆ, ಕಾಕುವಾರ್ತೆಗಳು. ನಾವು ಪಟ್ಟಾಂಗ ಅಂತ ಬಹಳ ಸುಂದರವಾದ ಶಬ್ದ, ಸೋಮಾರಿಗಳು ಮಾಡುವ ಕೆಲಸಗಳಿಗೆ ಅದಕ್ಕೆ ಹೆಸರು. ಅಂಥದ್ದನ್ನು ವರ್ಜಯೀತ್, ಅದನ್ನು ಬಿಡಬೇಕು. ಯಾಕಂದರೆ ಅದು ಕಾಲಕ್ಷೇಪ, ಸುಮ್ಮನೆ ಸಮಯವನ್ನು ಕೊಲ್ಲತಕ್ಕಂತಹ ಕೆಲಸಗಳು. ಅದಕ್ಕಿಂತ ಹರಿಕಥಾ ಕಾಲಕ್ಷೇಪ ಮಾಡ್ಬೋದು. ಭಗವತ್ ಕಥೆಯಲ್ಲಿ, ಭಗವತ್ ಚಿಂತನೆಯಲ್ಲಿ, ಭಗವದ್ಭಕ್ತರ ಸಾಧು ನಡೆಯ ಬಗ್ಗೆ, ಸಾಧು ಚಾರು ಚರ್ಯೆಗಳ ಬಗ್ಗೆ ನೀವು ನಿರಂತರ ಚಿಂತನೆ ಮಾಡಿ. ಅದು ಆತ್ಮದ ಮನಸ್ಸಿನ ಪ್ರಸನ್ನಾತ್ಮೇಂದ್ರಿಯ ಮನಸ್ಕತ್ವವನ್ನು ಸಂಪಾದನೆ ಮಾಡತಕ್ಕಂಥದ್ದು. ಕಾವ್ಯಾಲಾಪವನ್ನು ಬಿಡು ಅಂತ ಆದೇಶ ಮಾಡಿದರೂ ನಮ್ಮ ದೊಡ್ಡ ದೊಡ್ಡ ಅಧ್ಯಾತ್ಮ ಕೋವಿದರು, ಸಾಕ್ಷಾತ್ ವಾದಿರಾಜ ತೀರ್ಥರು 120 ವರ್ಷದ ತನಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಉಡುಪಿಯಲ್ಲಿದ್ದುಕೊಂಡು ಮಾರ್ಗದರ್ಶನ ಮಾಡಿರತಕ್ಕಂತಹ ಮಹರ್ಷಿಗಳು, ಅಂಥವರು ತಾವು ಭಗವಂತ ಕಥನ ಶ್ರೀಕೃಷ್ಣನ ಬಗ್ಗೆ ತಾವೇ ಸ್ವತಃ ಕಾವ್ಯವನ್ನು ರಚಿಸಿದರು. ಅದರ ಹಿನ್ನೆಲೆಯಲ್ಲಿ ಒಂದು ಕಥೆ ಇದೆ. ಪೂನಾ ಅಂತ ಇವತ್ತು ಕರೆಯುವ ದೇಶ, ಪುಣ್ಯಪತ್ತನ ಅಂತ ಹಿಂದೆ ಅದನ್ನು ಕರೀತಾ ಇದ್ರು. ಆ ಪುಣ್ಯ ಹೋಗಿ ಹಿಂದಿಯಲ್ಲಿ ಪುಣ್ಯ ಹೋಗಿ ಪೂನಾ ಅಂತಾಗಿದೆ. ಪುಣ್ಯಪತ್ತನದಲ್ಲಿ ಎಲ್ಲ ಕವಿಗಳು ಗೋಷ್ಠಿ ಸೇರಿದರು. ಕಾವ್ಯಗಳಲ್ಲಿ ಶ್ರೇಷ್ಠ ಕಾವ್ಯ ಯಾವುದು ಅಂತ ಹೇಳಿದಾಗ ಈ ಶಿಶುಪಾಲ ವಧವೇ ಶ್ರೇಷ್ಠವಾದದ್ದು ಅಂತ ಮಾಘ ಕಾವ್ಯಕ್ಕೆ ಒಂದು ಮನ್ನಣೆ ಮಾಡುವಂತಹ ವಿಚಾರ ಅಲ್ಲಿ ಘಟಿಸಿತು. ಆ ಸಮಯದಲ್ಲಿ ಅಲ್ಲೇ ಇದ್ದಂತಹ ವಾದಿರಾಜ ಪೂಜ್ಯ ತೀರ್ಥರನ್ನು ಕೂಡ ಕರೀತಾರೆ. ಈ ಕಾವ್ಯವನ್ನು ಮೊದಲೇ ಅಧ್ಯಯನ ಮಾಡಿದ್ದಂತಹ ವಾದಿರಾಜ ತೀರ್ಥರು ಅದಕ್ಕಿಂತ ಉತ್ತಮವಾದ ಕಾವ್ಯ ಇದೆ ಅಂತ ಹೇಳಿದ್ರಂತೆ. ಹೌದಾ, ಅದನ್ನು ಹಾಗಾದರೆ ಪರಾಮರ್ಶಿಸಿ ನಿರ್ಧಾರ ಮಾಡೋಣ, ಅದನ್ನು ತರಿಸಿಕೊಡಿ ಅಂತ ಹೇಳಿದರು. ಅದು ತರಿಸುವುದಕ್ಕೆ ಒಂದು 10-19 ದಿವಸ ಬೇಕಾಗ್ತದೆ ಅಂತ ಇವರು ಹೇಳಿದರು. ಅಂದರೆ ಇರಲಿಲ್ಲ ಕಾವ್ಯ. ಉತ್ತಮ ಕಾವ್ಯ ಇದೆ ಅಂದರೆ ಇಲ್ಲಿ ಇವರ ತಲೆಯಲ್ಲಿದೆ, ಇದಕ್ಕಿಂತ ಉತ್ಕೃಷ್ಟವಾದ ಒಂದು ಕಾವ್ಯವನ್ನು ರಚಿಸಬೇಕು ಅಂತ ಆಲೋಚನೆ ಮಾಡಿದ ಅವರು 19 ದಿವಸದ ಕಾಲಾವಧಿಯಲ್ಲಿ ಭಗವಂತ ಪೂಜೆ, ಭೂವರಾಹಸ್ವಾಮಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಯಗ್ರೀವನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಹಯಗ್ರೀವನ ಆರಾಧನೆಯ ಜೊತೆಗೆ ಪ್ರತಿನಿತ್ಯವೂ ಒಂದೊಂದು ಸರ್ಗಗಳು, ಸುಮಾರು 55, 60, 70 ಶ್ಲೋಕಗಳುಳ್ಳಂತಹ ಒಂದೊಂದು ಸರ್ಗಗಳು, ಅಂದರೆ ಒಂದು ಕಾವ್ಯದ ಭಾಗಗಳನ್ನು ಸರ್ಗ ಅಂತ ವ್ಯವಹಾರ ಮಾಡ್ತಾರೆ. ಆ ರೀತಿ ಸರ್ಗ ಮಾಡ್ತಾ 19 ದಿವಸದಲ್ಲಿ 19 ಸರ್ಗಗಳನ್ನು ರಚಿಸಿದರು. ಆ ವಿದ್ವಾಂಸರೆಲ್ಲ ಬಂದರು, ತಮ್ಮ ಕಾವ್ಯ ತರಿಸಿ ಆಯಿತು ಅಂತ. ಇವರು ಸಿದ್ಧ ಇದೆ ಅಂತ ಹೇಳಿ ಅದನ್ನು ಕೊಟ್ಟರು. ಅವರು ಅದರ ಬಗ್ಗೆ ದೀರ್ಘವಾದಂತಹ ಚಿಂತನೆಗಳನ್ನೆಲ್ಲ ನಡೆಸಿ ಅದನ್ನು ಅಂಬಾರಿಯಲ್ಲಿಟ್ಟು ಮೆರವಣಿಗೆ ಮಾಡಿಸಿದರು ಅಂತ ಒಂದು ಐತಿಹ್ಯ. ಅಂದರೆ ವಾದಿರಾಜ ತೀರ್ಥರ ಶ್ರೀ ರುಕ್ಮಿಣೀಶ ವಿಜಯ ಮಹಾಕಾವ್ಯ ಅದು ಪಂಡಿತ ಮಂಡಳಿಯಲ್ಲಿ ಮಾನ್ಯವಾದಂತಹ ಕಾವ್ಯ. ಇದಿಷ್ಟು ಕಾವ್ಯದ ಹೊರಗೆ ನಾವು ನೋಡಿ ಒಳಗೆ ಪ್ರವೇಶ ಮಾಡುವ. ಕಾವ್ಯದ ಆರಂಭದ ಶ್ಲೋಕ, ನಾವು ಇಡೀ ಕಾವ್ಯವನ್ನು 3 ಗಂಟೆಯಲ್ಲಿ ಮುಟ್ಟುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಮುಖ್ಯವಾಗಿ ರುಕ್ಮಿಣೀಶ ಅಂದರೆ ರುಕ್ಮಿಣಿ ವಿವಾಹದ ಪ್ರಕ್ರಿಯೆಯನ್ನು ನಾವು ಹೆಚ್ಚಾಗಿ ವಿಸ್ತಾರವಾಗಿ ಅವಲೋಕನೆ ಮಾಡೋಣ. ಕಾವ್ಯದ ಮಂಗಳ ಶ್ಲೋಕದ ಜೊತೆಗೆ ಪ್ರಾರಂಭ ಮಾಡೋಣ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ. ಇದು ಮಂಗಳ ಶ್ಲೋಕ ಆರಂಭ ಆಗುವುದು. ಶ್ರೀ ಅನ್ನುವ ಶಬ್ದದಿಂದ ಮಂಗಳ ಪ್ರಾರಂಭ ಆಗ್ತದೆ. ಕಾವ್ಯದ ಕೆಲವೊಂದು ನಿಯಮಗಳುಂಟು. ಆರಂಭ ಮಾಡಬೇಕಾದರೆ ಮಂಗಳ ಶಬ್ದದಿಂದ ಪ್ರಾರಂಭ ಮಾಡಬೇಕು. ಶ್ರೀ, ಶ್ರಿಯಃ, ಲಕ್ಷ್ಮೀಂ ತನೋತು, ಇಂತಹ ಶಬ್ದಗಳು ಅದು ಮಂಗಳಕರವಾದಂತಹ ಶಬ್ದಗಳು. ಅಂದರೆ ಕೆಲವೊಂದು ಶಬ್ದಗಳನ್ನು ಶ್ರವಣ ಮಾಡ್ತಾ ಅದರಿಂದ ಮಂಗಳ ಆಗ್ತದೆ, ಅದರ ಅರ್ಥದ ಜ್ಞಾನದ ಅಪೇಕ್ಷೆ ಇಲ್ಲ.
ಶಂಖ ಘೋಷ ಇದೆ, ವೀಣಾ ಧ್ವನಿ ಇದೆ, ವೇಣುನಾದ ಇದೆ. ಇವುಗಳೆಲ್ಲ ಕೇಳ್ತಾ ಇದ್ರೇ ಮಂಗಳ. ಒಂದು ಹುಡುಗನಿಗೆ ಹೆಣ್ಣು ನೋಡುವುದಕ್ಕೋಸ್ಕರ ನಾವು ಎಲ್ಲೋ ಹೊರಟಿದ್ದೇವೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಬದಿಯಲ್ಲಿ ಯಾರೋ ವೀಣೆ ಬಾರಿಸ್ತಾ ಇದ್ದಾರೆ. ಇಂಪಾದ ವೀಣಾಧ್ವನಿ ಕೇಳಿಸಿತು ಅಂದರೆ ನಾವು ಹೋದ ಕೆಲಸ ಹಣ್ಣಾಗ್ತದೆ ಅಂತ ಅರ್ಥ, ಹೋದ ಕೆಲಸ ಪೂರ್ತಿ ಆಗ್ತದೆ. ಹಾಗಾದರೆ ಶಂಖವೀಣಾ ವೇಣುಧ್ವನಿಗಳು ಹೇಗೆ ಶ್ರವಣ ಮಾತ್ರತಃ ಈತನಿಗೆ ಮಂಗಳಪ್ರದವೋ, ಹಾಗೆಯೇ ಶ್ರೀ ಅನ್ನುವ ಶಬ್ದ, ಲಕ್ಷ್ಮೀ ಅನ್ನುವ ಶಬ್ದ, ಮಂಗಲಂ ಭಗವಾನ್ ವಿಷ್ಣು ಅಂತ ಮಂಗಲಂ ಅನ್ನುವ ಶಬ್ದ, ಶ್ರೇಯ ನಿಶ್ರೇಯ ಅಂತ ಹೇಳ್ತಕ್ಕಂಥ ಶಬ್ದ, ಇಂತಹ ಶಬ್ದಗಳು ಶ್ರವಣ ಮಾತ್ರದಿಂದ ಮಂಗಳಪ್ರದ. ಆ ದೃಷ್ಟಿಯಿಂದ ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವ ಪಕ್ಷಾಸುರೀ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣ ದುಗ್ಧಾಂಬುಧಿ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋತ್ಯನ್ಮಣಿ. ಮಂಗಳ ಶ್ಲೋಕದಲ್ಲಿ ಶ್ರೀಕೃಷ್ಣನ ಹತ್ರ ಪ್ರಾರ್ಥನೆ. ಶ್ರೀಕೃಷ್ಣ ನಮ್ಮೆಲ್ಲರನ್ನೂ ಕೂಡ ಪಾಲಿಸಲಿ. ಎಂತಹ ಕೃಷ್ಣ? ಅಮೃತವನ್ನು ಕೊಟ್ಟಂತಹ ಕೃಷ್ಣ. ಕ್ಷೀರಸಾಗರ ಮಥನ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಅಸುರರು, ಮತ್ತೊಂದು ಕಡೆಯಲ್ಲಿ ದೇವತೆಗಳು ನಿಂತು ವಾಸುಕಿಯನ್ನೇ ಹಗ್ಗವನ್ನಾಗಿಸಿಕೊಂಡು, ವಾತ ಆಶನ ಅಂತ ಹೆಸರು ಸರ್ಪಕ್ಕೆ, ಅಂದರೆ ಗಾಳಿಯನ್ನೇ ತಿನ್ನತಕ್ಕಂತಹ ಸರ್ಪ, ವಾತಾಶನ ಅಂತ ಅದನ್ನು ಕರೀತಾರೆ. ಅಂತಹ ಸರ್ಪವನ್ನೇ, ಪರ್ವತವನ್ನು, ಕಡೆಗೋಲನ್ನು ಸೆಳೆಯುವಂತಹ ಹಗ್ಗವನ್ನಾಗಿಸಿಕೊಂಡು ಮಂದರ ಪರ್ವತವನ್ನೇ ಕಡೆಗೋಲು ಮಾಡಿಕೊಂಡು ಮಥನ ಮಾಡಿದರು ಕ್ಷೀರಸಾಗರವನ್ನು. ಅಮೃತ ಪ್ರಾಪ್ತಿಯಾಯಿತು. ಸಿಕ್ಕಿದ ಅಮೃತ ದೇವತೆಗಳಿಗೆ ಸಿಕ್ಕಿತು, ಮಥನದಲ್ಲಿ ಭಾಗವಹಿಸಿದ್ದಂತಹ ಅಸುರರಿಗೆ ಸಿಗಲಿಲ್ಲ. ಅದಕ್ಕೆ ಕಾರಣ ಅದನ್ನು ಹಂಚಿದಂತಹ ಭಗವಂತ, ಮೋಹಿನಿ ಸ್ವರೂಪದಲ್ಲಿ ಬಂದಂತಹ ಭಗವಂತ. ಯಾರಿಗೆ ಕರ್ಮದಿಂದ ಫಲ ಸಿಗಬೇಕು, ಯಾರಿಗೆ ಅದರ ದುಷ್ಫಲ ಸಿಗಬೇಕು ಅನ್ನುವುದು ಆ ವ್ಯಕ್ತಿತ್ವದ ಯೋಗ್ಯತೆಗೆ ಅನುಗುಣವಾಗಿ ಸಿಗತಕ್ಕಂಥದ್ದು ಅನ್ನುವುದಕ್ಕೆ ನೈಜ ದೃಷ್ಟಾಂತ ಸ್ವರೂಪದಲ್ಲಿರತಕ್ಕಂಥದ್ದು ಕ್ಷೀರಸಾಗರ ಮಥನದ ಕಥೆ. ಅದನ್ನು ಮಂಗಳ ಶ್ಲೋಕದಲ್ಲಿ ಸ್ವೀಕಾರ ಮಾಡ್ತಾರೆ. ಯಾಕೆ ಅಂತೇಳಿದರೆ ಅದು ಒಂದು ರೀತಿಯಲ್ಲಿ ಸಾಂಕೇತಿಕವಾದಂತಹ ಕಥೆ. ಸಿದ್ಧಾಂತದ ತತ್ವ ಇದವಿತ್ತಂತ ನಿರ್ಣಯಿಸಬೇಕಾದರೆ ದೊಡ್ಡ ಮಥನ ನಡಿಬೇಕು. ನಮ್ಮಲ್ಲಿ ಒಂದು ಕ್ಷೀರಸಾಗರ ಮಥನ ನಡಿಬೇಕು. ದಾಸರು ಹೇಳುವಾಗ ಬೆಳಗ್ಗೆ ಎಬ್ಬಿಸ್ತಾರೆ ಎಲ್ಲರನ್ನೂ ಕೂಡ. ಶೇಷಶಯನನೇ ಏಳು ಅಂತ, ಏಳು ನಾರಾಯಣನೇ, ಏಳು ಲಕ್ಷ್ಮೀರಮಣ ಅಂತ ಬೆಳಗ್ಗೆ ಎಬ್ಬಿಸುವಂತಹ ಒಂದು ಸುಪ್ರಭಾತದ ಪದ್ಯಗಳಿದ್ದಾರೆ. ಆ ಎಬ್ಬಿಸುವಾಗ ಏಳು ಸಮುದ್ರ ಮಥನವ ಮಾಡು ಅಂತ ಹೇಳ್ತಾರೆ. ಎತ್ತು ಕೂಡಲೇ ಸಮುದ್ರ ಮಥನ ಮಾಡು ಅಂತ ಬೆಳಗ್ಗೆ ಎದ್ದು ದೇವರ ಹತ್ರ ಕೇಳಿಕೊಳ್ಳುವುದರ ಹಿನ್ನೆಲೆ ಏನು? ಏಳು ಸಮುದ್ರ ಮಥನವ ಮಾಡು ಅಂದರೆ ನಮ್ಮಲ್ಲಿ ಸಮುದ್ರಗಳಿದ್ದಾವೆ, ಈ ಮಾನವನ ಶರೀರದಲ್ಲಿ ಸಮುದ್ರಗಳಿದ್ದಾವೆ. ಒಂದಲ್ಲ ಎರಡಲ್ಲ, 7 ಸಮುದ್ರಗಳು ಉಂಟು. ಆದ್ದರಿಂದ 7 ಸಮುದ್ರವ ಮಥನವ ಮಾಡು. ಅದು 7 ಅನ್ನುವುದು 2 ಅರ್ಥದಲ್ಲಿ. ಒಂದು 7, ಆಮೇಲೆ 7 ಸಮುದ್ರ ಮಥನವ ಮಾಡು. 1, 2, 3 ಸಮುದ್ರ ಮಥನ ಮಾಡುವುದಲ್ಲ. ಸಪ್ತ ಸಾಗರಗಳು ಅಂತ ಕರೆಸಿಕೊಂಡ ನಮ್ಮ ಸಪ್ತ ಚಕ್ರಗಳು, ಶರೀರದಲ್ಲಿರತಕ್ಕಂತಹ ಸಪ್ತ ಚಕ್ರಗಳು, ಅಲ್ಲಿ ಮಥನ ಮಾಡು ಅಂತ. ಈ ಮಥನ ಮಾಡುವುದರ ಹಿನ್ನೆಲೆ ಏನು? ಮಥನದಿಂದಾಗಿ ಯಾವತ್ತೂ ಕೂಡ ಅಮೃತ ಪ್ರಾಪ್ತಿಯಾಗ್ತದೆ. ಆದರೆ ವಸ್ತುತಃ ಕ್ಷೀರಸಾಗರ ಮಥನ ಮಾಡಿದಾಗ ಮೊದಲು ಅಮೃತ ಬಂದದ್ದಲ್ಲ. ಮೊದಲು ವಿಷ ಬರ್ತದೆ, ಆಮೇಲೆ ಸುರೆ, ಆಮೇಲೆ ಅಮೃತ ಪ್ರಾಪ್ತಿಯಾಗ್ತದೆ. ಯಾವುದೇ ವೈಚಾರಿಕವಾದಂತಹ ಚಿಂತನೆಗಳಲ್ಲಿ ಅದು ಸರಿಯೋ ಇದು ಸರಿಯೋ ಅಂತ ಶಾಸ್ತ್ರದ ಕೆಲವೊಂದು ವಾಕ್ಯಗಳನ್ನಿಟ್ಟುಕೊಂಡು ವಾಕ್ಯಾರ್ಥ ಚಿಂತನೆ ನಡೆಸುವಂತಹ ಒಂದು ಮಥನ ಕಾರ್ಯದಲ್ಲಿ ಮೊದಲು ಸ್ವಲ್ಪ ತಪ್ಪಾದ ವಿಷಯಕ್ಕೆ ಒತ್ತು ಬರ್ತದೆ. ಅದಕ್ಕೆ ಪೂರ್ವಪಕ್ಷ ಅಂತ ಹೆಸರು. ಶಾಸ್ತ್ರವನ್ನು ಅಧ್ಯಯನ ಮಾಡಿದವರಿಗೆ ಬಹಳ ಖುಷಿ ಕೊಡ್ತಕ್ಕಂಥ ವಿಷಯಗಳದು. ಬ್ರಹ್ಮಸೂತ್ರದ ಒಂದೊಂದು ಅಧಿಕರಣಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಮೊದಲು ಪೂರ್ವಪಕ್ಷ ಬರುವುದು. ಅದು ಹಾಗಲ್ಲ ಹೀಗೆ ಅಂತ ತಪ್ಪಾದ ವಿಷಯ ಮೊದಲು. ತಪ್ಪಾದ ವಿಷಯವನ್ನು ಸಿಕ್ಕಾಪಟ್ಟೆ ಸಮರ್ಥನೆ ಮಾಡುವುದು. ಯಾಕೆಂತೇಳಿದರೆ ಸಿದ್ಧಾಂತ ಗಟ್ಟಿಯಾಗುವುದಕ್ಕೋಸ್ಕರ ಪೂರ್ವಪಕ್ಷದ ಸಮರ್ಥನೆ ಬಹಳ ಮುಖ್ಯವಾಗ್ತದೆ. ಆದ್ದರಿಂದ ಪೂರ್ವಪಕ್ಷ ಒಂದು ತಪ್ಪಾದ ವಿಷಯ, ಇದನ್ನು ವಿಷ ಅಂತ ಕರೀತಾರೆ. ಚಿಂತನೆ ಮಾಡ್ತಾ ಮಾಡ್ತಾ ವಿಷ ಪ್ರಾಪ್ತಿ ಆಗ್ತದೆ. ತಪ್ಪು ವಿಷಯ ಮೊದಲು ನಮ್ಮ ಮುಂದೆ ಬರ್ತದೆ. ತಪ್ಪಾದ ವಿಷಯವನ್ನು ವಿಷ ಅಂತ ಕರೆಯುವುದು ಯಾಕೆ? ವಿಷ ಅನ್ನುವುದು ಒಬ್ಬ ವ್ಯಕ್ತಿಯನ್ನು ಮೂಢನನ್ನಾಗಿಸ್ತದೆ ಅಥವಾ ಮೃತನನ್ನಾಗಿಸುತ್ತೆ. ಆ ಮೃತಿಗೆ, ಅಧಪಾತಕ್ಕೆ ಕಾರಣೀಭೂತವಾದದ್ದು ತಪ್ಪಾದ ಪೂರ್ವಪಕ್ಷ ಅನ್ನುವ ದೃಷ್ಟಿಯಿಂದ ಅದನ್ನು ವಿಷ ಅಂತ ಕರೀತಾರೆ.
ಆಮೇಲೆ ಮತ್ತೆ ಮಥನ ಮಾಡ್ತಾ ವಿಚಾರ ಮಾಡ್ತಾ ಮಾಡ್ತಾ ಅದು ಹಾಗಿರ್ಲಿಕ್ಕಿಲ್ವಲ್ಲ ಅಂತ ಒಂದು ಸಂಶಯ ಬರುವುದಕ್ಕೆ ಪ್ರಾರಂಭ ಆಗ್ತದೆ. ಅದು ಹಾಗೋ ಅಥವಾ ಹೀಗೋ ಅಂತ ಸಂಶಯ ಬರ್ತದೆ. ಈ ಸಂಶಯವನ್ನು ಸುರಾ ಅಂತ ಕರೀತಾರೆ. ಯಾಕಂದರೆ ಸುರಾಪಾನ ಮಾಡಿದವರಿಗೆ ಪೂರ್ತಿ ವಿಷದ ಹಾಗೆ ನಿದ್ದೆ ಹೋಗುವುದಿಲ್ಲ ಅವರು, ಅಥವಾ ಸತ್ತು ಹೋಗುವುದೂ ಇಲ್ಲ. ಆದರೆ ಈ ಲೋಕದಲ್ಲಿ ಇರುವುದಿಲ್ಲ. ರಸ್ತೆಯ ಆ ಬದಿಯಲ್ಲಿ ಬೀಳ್ತಾರೆ, ಈ ಕಡೆ ಚರಂಡಿಯಲ್ಲಿ ಬೀಳ್ತಾರೆ, ಆ ಕಡೆ ಈ ಕಡೆ ಡೋಲಾಯಮಾನವಾದ ಸ್ಥಿತಿಯಲ್ಲಿ ಇರ್ತಾರೆ. ಅಂದರೆ ಅದೊಂದು ರೀತಿ ಸಂದೇಹದ ಸ್ಥಿತಿ. ತಾವು ಅಧ್ಯಯನ ಮಾಡ್ತಾ ಇರುವಂತಹ ಒಂದು ವಿಷಯ ವೇದದಲ್ಲಿ ಬಂತು, ನಿರ್ಗುಣ ಅಂತ ಬಂತು, ಸಗುಣ ಅಂತ ಬಂತು. ದೇವರು ಸಗುಣನೋ ನಿರ್ಗುಣನೋ ಅಂತ ಚರ್ಚೆ ಪ್ರಾರಂಭ ಮಾಡಿ ಕೇವಲೋ ನಿರ್ಗುಣಶ್ಚ ಅಂತ ವೇದ ಹೇಳ್ತದೆ. ಸರ್ವಜ್ಞ ಸರ್ವವಿದು ಅಂತ ಅವನಲ್ಲಿ ಅನೇಕ ಗುಣಗಳನ್ನು ಹೇಳ್ತದೆ. ಇದರಲ್ಲಿ ಯಾವುದು ಸರಿ ಅಂತ ಚರ್ಚೆ ಮಾಡ್ತಾ ಆರಂಭದಲ್ಲಿ ನಿರ್ಗುಣ ಅನ್ನೋ ವಿಷಯಕ್ಕೆ ಬಂದಿದ್ದವ ಮತ್ತೆ ಮತ್ತೆ ಚರ್ಚೆ ಮಾಡ್ತಾ ಹೋದವ ದೇವರು ನಿರ್ಗುಣನಾಗುವುದು ಹೇಗೆ ಸಾಧ್ಯ ಅಂತ ಒಂದು ಸಂಶಯದ ಸ್ಥಿತಿಯಲ್ಲಿ ನಿಲ್ತಾನೆ. ಇನ್ನಷ್ಟು ಮಥನ ಮಾಡಿದರೆ ಕೊನೆಗೆ ದೇವರು ಸಕಲ ಗುಣ ಪರಿಪೂರ್ಣನಿದ್ದಾನೆ ಅನ್ನುವ ನಿರ್ಧಾರಕ್ಕೆ ಬರ್ತಾನೆ. ಈ ನಿರ್ಧಾರವನ್ನು ಸಿದ್ಧಾಂತ ಅಂತ ಕರೀತಾರೆ. ಈ ಸಿದ್ಧಾಂತದ ಸ್ಥಿತಿ ಏನಿದೆ ಅದನ್ನು ಅಮೃತ ಅಂತ ಉಲ್ಲೇಖ ಮಾಡ್ತಾರೆ. ಹೀಗೆ ಮೊದಲು ಮಥನದಲ್ಲಿ ವಿಷಪ್ರಾಪ್ತಿಯಾಗಿ ನಂತರದಲ್ಲಿ ಸುರೆಯ ಹಾಗೆ ಒಂದು ಸಂದಿಗ್ಧತೆಗೆ ಸಾಗಿ ಮತ್ತಷ್ಟು ವಿಮರ್ಶೆ ಮಾಡಿ ಇದೇ ಸರಿ ಅಂತ ಒಂದು ಇದಮಿತ್ತಂ ಅನ್ನುವ ನಿರ್ಧಾರವನ್ನು ತೆಗೊಳ್ತೇವೆ ಅಲ್ವಾ. ಆದ್ದರಿಂದ ಈ ಒಳಗಿನ ಮಥನ ಏನು ಕ್ಷೀರಸಾಗರ ಮಥನ ಇದೆ, ಕ್ಷೀರಸಾಗರ ಅಂದರೆ ಯಾರು? ಸಾಕ್ಷಾತ್ ಭಗವಂತ. ಯಃ ಕೃಷ್ಣ ದುಗ್ಧಾಂಬುದಿಹಿ, ಕೃಷ್ಣ ಅನಿಸಿದ ಭಗವಂತನೇ ಕ್ಷೀರಸಾಗರ. ಅವನನ್ನೇ ಒಳಗೆ ಕುಳಿತು ನಾವು ಮಥನ ಮಾಡುವುದು. ಅಲ್ಲಿ ಮಥನ ಮಾಡುವುದಕ್ಕೆ ಮಂದರ ಎಂಬ ಪರ್ವತ ಇದ್ದರೆ ಇಲ್ಲಿ ಮಥನ ಮಾಡುವುದಕ್ಕೆ ನಮ್ಮ ಬುದ್ಧಿ ಅನ್ನುವುದೇ ಮಂದರ ಪರ್ವತ. ಬುದ್ಧಿಯಿಂದ ದೇವರ ಬಗ್ಗೆ ಚಿಂತನೆಯನ್ನು ನಡೆಸುವುದು. ಬುದ್ಧಿಯಿಂದ ಚಿಂತನೆ ನಡೆಸಬೇಕಾದರೆ ಆ ಪರ್ವತವನ್ನು ಕೈಯಲ್ಲಿ ತಿರುಗಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಅದ್ಭುತವಾದ ಹಗ್ಗ ಬೇಕು, ತಾನೇ ತಾನಾಗಿ ತಿರುಗಿಸುವಂತಹ ಹಗ್ಗ ಬೇಕು. ಅಂತಹ ಹಗ್ಗ ಅಂದರೆ ಯಾವುದು? ಅಲ್ಲಿ ವಾತಾಶನ ಅನಿಸಿರತಕ್ಕಂತಹ ಸರ್ಪ. ಇಲ್ಲೂ ಕೂಡ ವಾತಾಗಮ ಅಂತಕ್ಕಂತಹ ಸರ್ಪವನ್ನು ಹಿಡ್ಕೊಳ್ಬೇಕಂತೆ. ವಾತ ಅಂತ ಹೇಳಿದರೆ ವಾಯುದೇವರು, ವಾಯುದೇವರ ಆಗಮ ಅಂತ ಹೇಳಿದರೆ ಶ್ರೀಮನ್ ಮಧ್ವಾಚಾರ್ಯರು ಕೊಟ್ಟಿರತಕ್ಕಂಥ ಸಿದ್ಧಾಂತ ಗ್ರಂಥಗಳು. ಆ ಸಿದ್ಧಾಂತ ಗ್ರಂಥಗಳೆಂಬಂತಹ ಒಂದು ವಾತಾಗಮನ ಶಕ್ತಿಯನ್ನು ಜೊತೆಗೆ ಸೇರಿಸಿಕೊಂಡು ನಾವು ಈ ಬುದ್ಧಿ ಎಂಬ ಮಂದರದ ಮೂಲಕ ಶಾಸ್ತ್ರಗಳ ಮೂಲಕವಾಗಿ ಕೃಷ್ಣನೆಂಬಂತಹ ತತ್ವವನ್ನು ನಿರಂತರ ಚರ್ಚೆ ಮಾಡಿ ಚಿಂತನೆ ಮಾಡಿ ಮಥನ ಮಾಡಿದಂತಹ ಸಂದರ್ಭದಲ್ಲಿ ಪೂರ್ವಪಕ್ಷ ಅಸುರರೆಲ್ಲ ಕೆಳಗೆ ಬಿದ್ದು ಕೊನೆಗೆ ಸಿದ್ಧಾಂತವೆಂಬಂತಹ ಸುರರಿಗೆ ಈ ಅಮೃತ ಪ್ರಾಪ್ತಿಯಾಯಿತಲ್ವಾ. ಶ್ರೀಕೃಷ್ಣ ದುಗ್ಧಾಂಬದಿಹಿ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ, ತನ್ನ ಭಕ್ತರಾದಂತಹ ದೇವತೆಗಳಿಗೆ ಅಮೃತವನ್ನು ಕೊಡ್ತಾ ಇದ್ದಾನೆ. ಅಂತಹ ಶ್ರೀಕೃಷ್ಣ ಪ್ರಯಚ್ಛತು ಸಮಾಂ ಪಾಯಾದ್ ಗುಣೋದ್ಯನ್ಮಣಿ, ಅಂತಹ ನಿರಂತರ ಗುಣಗಳೆಂಬಂತಹ ಮಣಿಗಳು ನಿರಂತರ ಯಾವ ಸಾಗರದಲ್ಲಿ ಕಾಣಿಸ್ತಾ ಉಂಟು ಅಂತಹ ಕೃಷ್ಣ ಸಾಗರ ನನಗೆ ರಕ್ಷಕನಾಗಿ ನಿಲ್ಲಲಿ ಅಂತ ಒಂದು ಪ್ರಾರ್ಥನೆ. ಸಮುದ್ರದಲ್ಲಿ ನಿರಂತರ ಮಣಿಗಳು ರತ್ನಗಳು ಇದ್ದಾವೆ. ಈ ಭಗವಂತ ಅಂತಕ್ಕಂತಹ ಸಮುದ್ರದ ಮಣಿಗಳು ಯಾವುದು? ಅದು ಗುಣೋದ್ಯನ್ಮಣಿ, ನಿರಂತರ ಸೌಂದರ್ಯ ಔದಾರ್ಯಾದಿ ಭಗವಂತನ ಗುಣಗಳೇ ಕಾಣಿಸ್ತಕ್ಕಂತಹ ಮಣಿಗಳು. ಅಂತಹ ಕೃಷ್ಣ ನಮ್ಮನ್ನು ರಕ್ಷಿಸಲಿ ಅನ್ನುವ ಮಂಗಳ ಶ್ಲೋಕದ ಜೊತೆಗೆ ಈ ರುಕ್ಮಿಣೀಶ ವಿಜಯ ಕಾವ್ಯ ಪ್ರಾರಂಭ ಆಗ್ತದೆ. ರುಕ್ಮಿಣೀಶ ವಿಜಯದ ಬಾಲ್ಯ ಲೀಲೆಗಳನ್ನು ನಾವು ಕೇಳಲಿಕ್ಕೆ ಶುರು ಮಾಡಿದರೆ ಅಲ್ಲಿಂದ ಮುಂದೆ ಹೋಗುವುದೇ ಇಲ್ಲ, ಕೃಷ್ಣನಿಗೆ ಮದುವೆಯೇ ಆಗುವುದಿಲ್ಲ. ಯಾಕಂದರೆ ಬಾಲ್ಯ ಲೀಲೆಯನ್ನು ಆರಂಭದ 3 ಸರ್ಗಗಳಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆರಂಭದಲ್ಲಿ ಕೃಷ್ಣನ ಆವಿರ್ಭಾವದ ಕಥೆ, ನಾವು ಒಂದೊಂದು ಸೂಚಿಯ ಹಾಗೆ ನೋಡ್ತಾ ಹೋಗುವುದಾದರೆ ಕೃಷ್ಣ ಆವಿರ್ಭಾವಗೊಳ್ಳುವ ಕಥೆಯನ್ನು ತಾವು ವರ್ಣನೆ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಥರದ ವರ್ಣನೆ. ಯಾಕೆ ಅಷ್ಟಮಿಯ ದಿವಸವೇ ಕೃಷ್ಣ ಆವಿರ್ಭವಿಸಿದ, ಅದಕ್ಕೊಂದು ಕವಿ ಕಲ್ಪನೆಗಳನ್ನು ಸೇರಿಸಿಕೊಂಡು ವರ್ಣನೆ ಮಾಡು. ಅಷ್ಟಮಿಯ ದಿವಸ ಅರ್ಧಚಂದ್ರ ಇದ್ದಾನೆ, ಅರ್ಧಚಂದ್ರ ಕಾಣಿಸುವ ಹೊತ್ತಿಗೆ ಕೃಷ್ಣ ಆವಿರ್ಭವಿಸಿದ, ಯಾಕೆ? ಅಥವಾ ಕೃಷ್ಣ ಆವಿರ್ಭವಿಸುವಾಗ ಚಂದ್ರ ಅರ್ಧ ಆದದ್ದೋ ಏನು ಕಥೆ? ಇದು ಚಿಂತನೆ. ಇವನು ಆವಿರ್ಭವಿಸಿದಾಗ ಚಂದ್ರ ಅರ್ಧವಾಗಿ ಬಂದದ್ದು, ಅಥವಾ ಅರ್ಧಚಂದ್ರ ಬರುವ ದಿವಸವೇ ಇವನು ಆವಿರ್ಭವಿಸುವ ಆಲೋಚನೆ ಮಾಡಿದ್ದು. ಇವನು ಆವಿರ್ಭವಿಸುವಾಗ ಚಂದ್ರ ಅರ್ಧ ಆಗಿ ಬಂದದ್ದಂತೆ ಒಂದು ಕಲ್ಪನೆ. ಯಾಕೆ ಚಂದ್ರ ಅರ್ಧ ಆಗಿ ಬಂದ? ಯಾಕಂದರೆ ಅವನಿಗೆ ಅರ್ಧ ಖುಷಿ ಅರ್ಧ ಬೇಸರ, ಅದಕ್ಕೋಸ್ಕರ ಅರ್ಧ ಬಂದಂತೆ. ಅರ್ಧ ಖುಷಿ ಏನು? ನನ್ನ ವಂಶದಲ್ಲಿ ದೇವರು ಆವಿರ್ಭವಿಸಿದ್ದಾನೆ ಅಂತ, ನನ್ನ ಚಂದ್ರನ ವಂಶದಲ್ಲಿ ದೇವರು ಆವಿರ್ಭವಿಸಿದ್ದಾನೆ ಅಂತ ಅರ್ಧ ಖುಷಿಯಂತೆ. ಅರ್ಧ ಬೇಸರ ಏನು? ಈ ಕೃಷ್ಣ ಆವಿರ್ಭವಿಸಿದ ನನ್ನ ವಂಶದಲ್ಲಿ, ನಾಳೆಯಿಂದ ಇಲ್ಲಿಯ ತನಕ ಇದ್ದ ನನ್ನ ಕೀರ್ತಿಯೆಲ್ಲ ಇಳಿದು ಹೋಗ್ತದೆ. ಏನು? ಇಲ್ಲಿಯ ತನಕ ಯಾರ್ದಾದ್ರೂ ಒಂದು ಸುಂದರವಾದ ಮುಖ ಇದ್ದರೆ ಎಂಥ ಮುಖ, ಚಂದ್ರನಂಥ ಮುಖ ಅಂತ ಹೇಳ್ತಾ ಇದ್ರು. ಇನ್ನು ಮುಂದೆ ಅದು ನಿಲ್ಲಿಸಿಬಿಡ್ತಾರೆ, ಆ ಕೃಷ್ಣನಂಥ ಮುಖ ಅಂತ ಹೇಳುವುದಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ನನ್ನ ಗೌರವ ಘನತೆಗೆ ಸ್ವಲ್ಪ ಚ್ಯುತಿ ಆಯಿತಲ್ವಾ ಅಂತ ಹೀಗೆ ಆಲೋಚಿಸಿ ಅರ್ಧ ಅಸೂಯೆಯಿಂದ ಅರ್ಧವಾಗಿ ಅರ್ಧ ಮಾತ್ರ ಕಾಣಿಸಿಕೊಂಡ.
ಇದು ಸರಿಯಾ ಚಂದ್ರನಂಥ ವ್ಯಕ್ತಿತ್ವಕ್ಕೆ? ತನ್ನ ವಂಶದಲ್ಲಿ ದೇವರೇ ಆವಿರ್ಭವಿಸಿದಾಗ ಈ ರೀತಿ ಅಸೂಯೆ ಪಡುವುದಾ? ಹೌದು, ಅಸೂಯೆ ಪಡ್ತಾರೆ. ಅಸೂಯೆ ಪಟ್ಟವರು ಯಾವತ್ತೂ ಅರ್ಧವೇ ಇರ್ತಾರೆ ಅಂತ ತೋರಿಸ್ತಾ ಇದ್ದಾನಂತ. ಆದ್ದರಿಂದ ಒಬ್ಬ ವ್ಯಕ್ತಿ ಪೂರ್ಣ ಆಗಬೇಕಾದ್ರೆ ಅವನಲ್ಲಿ ಅಸೂಯೆ ಇರಬಾರ್ದು. ನನ್ನ ವಂಶದಲ್ಲಿ ದೇವರು ಆವಿರ್ಭವಿಸಿದ್ದಾನೆ ಅನ್ನೋ ಖುಷಿ ಇರಬೇಕೇ ಹೊರತು ಅದರ ಮಧ್ಯದಲ್ಲಿ ಅಸೂಯೆ ಇರಬಾರ್ದು. ಚಂದ್ರ ಅಸೂಯೆ ಪಟ್ಟಂತಹ ಇತಿಹಾಸ ಬಹಳಷ್ಟಿದೆ. ವಸ್ತುತಃ ಚಂದ್ರ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ದೇವತೆ. ಚಂದ್ರಮ ಮನಸೋ ಜಾತಃ ಅಂತ ಭಗವಂತನ ಮನಸ್ಸಿನಿಂದ ಆವಿರ್ಭವಿಸಿದವ ಚಂದ್ರ. ನಮ್ಮ ಮನಸ್ಸನ್ನು ನಿಯಂತ್ರಿಸ್ತಕ್ಕಂಥವ ಚಂದ್ರಶೇಖರ ಹೇಗೋ ಹಾಗೆ ಚಂದ್ರನೂ ಕೂಡ ಮನೋನಿಯಾಮಕನಾಗಿದ್ದಾನೆ. ಹುಣ್ಣಿಮೆ ಅಮಾವಾಸ್ಯೆಗಳ ದಿವಸ ಕೆಲವರ ಮನಸ್ಸು ಎಡವಟ್ಟಾಗುವುದು ಕೂಡ ಚಂದ್ರ ಮನೋನಿಯಾಮಕ ಅನ್ನುವುದಕ್ಕೆ ದ್ಯೋತಕವಾದದ್ದು. ಅಂತಹ ಚಂದ್ರನ ವಂಶದಲ್ಲಿ ಭಗವಂತ ಕೃಷ್ಣ ಆವಿರ್ಭವಿಸಿದ್ದಾನೆ. ವಸ್ತುತಃ ಭಗವಂತನ ಆವಿರ್ಭಾವಕ್ಕೆ ತಂದೆ ತಾಯಿಯರ ಅವಶ್ಯಕತೆ ಇಲ್ಲ. ಸ್ತಂಭಕ್ಕೆ ಗುದ್ದಿದಾಗ ಅಲ್ಲಿಂದ ಸ್ತಂಭ ಸಂಭವನಾಗಿ ನರಸಿಂಹನಾಗಿ ಆವಿರ್ಭವಿಸಿದವ ದೇವರು. ಎಲ್ಲಿ ಬೇಕಾದರೂ ಪ್ರಕಟನಾಗಬಹುದಾದ ಸರ್ವ ಸಮರ್ಥನಾದಂತಹ ದೇವ ತನ್ನನ್ನು ಕುರಿತು ತಪಸ್ಸು ಮಾಡಿದಂತಹ, ತನ್ನನ್ನು ಸೇವೆ ಮಾಡಿದಂತಹ ವ್ಯಕ್ತಿಗಳಿಗೆ ಅನುಗ್ರಹಿಸುವುದಕ್ಕೋಸ್ಕರ ಅವರ ಮನೆಯಲ್ಲಿ ಮಕ್ಕಳಾಗಿಯೂ ಆವಿರ್ಭವಿಸ್ತಾನೆ. ಕೃಷ್ಣ ವಸ್ತುತಃ ಆವಿರ್ಭವಿಸಿದವ ಒಂದೇ ಮನೆಯಲ್ಲಿ ಇರಲಿಲ್ಲ. ಅವನು ಇದ್ದಲ್ಲಿಂದ ಬೇರೆ ಮನೆಗೆ ಹೋಗುವುದೇ ಅವನ ಕಥೆ. ಅವನು ಒಂದು ಮನೆಯಲ್ಲಿ ಇದ್ದದ್ದೇ ಇಲ್ಲ. ಅವನು ಮೊದಲು ಆವಿರ್ಭವಿಸಿದ್ದು ಮಥುರಾ ಪಟ್ಟಣದಲ್ಲಿ ಆವಿರ್ಭವಿಸಿದವ ಹುಟ್ಟಿದ ದಿವಸವೇ ಎದ್ದು ಬೇರೆ ಮನೆಗೆ ಹೋಗ್ತಾನೆ. ಅವನು ಗೋಕುಲಕ್ಕೆ ಸಾಗಿದ. ನಂದಗೋಕುಲದಲ್ಲಿ ನಂದಗೋಪ ಮತ್ತು ಯಶೋದೆಯರು ನನ್ನ ಮಗ ಅಂತ ಆತನನ್ನು ಸಾಕುವುದಕ್ಕೆ ಪ್ರಾರಂಭಿಸಿದ್ದಾರೆ. ಅಲ್ಲಿ ಅವನು ಹೆಚ್ಚು ಸಮಯ ಇರಲಿಲ್ಲ. ನಂದಗೋಕುಲದಲ್ಲಿದ್ದದ್ದೆಷ್ಟು ಸುಮಾರು 6.5-7 ವರ್ಷದ ತನಕ ಅಲ್ಲಿದ್ದ. ಅದಾದ ಕೂಡಲೇ ಎಲ್ಲರ ಹತ್ರ ಹೇಳಿದ, ಬರುವುದಾದರೆ ನೀವು ಬನ್ನಿ, ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ. ಯಾರು ಬರುವುದಿಲ್ಲ, ನಾವು ನಮ್ಮ ಅಜ್ಜ ಇದ್ದ ಊರನ್ನು ಬಿಟ್ಟು ಬರುವುದಿಲ್ಲ ಅಂತ ಎಲ್ಲ ಹಿರಿಯರು ಕೂಡ ಸುಮ್ಮನೆ ಕೂತರು. ಮರು ದಿವಸ ಬಂದರು ಕೃಷ್ಣನ ಹತ್ರ. ಕೃಷ್ಣ ಹೇಳಿದೆಯಲ್ಲ ಬೇರೆ ಊರಿಗೆ ಅಂತ, ಬೇಗ ಹೊರಡು ಅಂತ ನಂದಗೋಪನ ಹತ್ರ ಬಂದು ಹೇಳಿದರು. ಕಾರಣ ಏನು ಅಂದರೆ ರಾತ್ರಿ ಕೃಷ್ಣ ಅಷ್ಟು ಎಡವಟ್ಟು ಮಾಡಿ ಹಾಕಿದ್ದಾನೆ. ತನ್ನ ಮೈಯನ್ನು ಹವೆಗೆ ಜಾಡಿಸಿದಂತೆ. ರೋಮಕೂಪದಿಂದ ಎಲ್ಲ ಸಸರ್ಜ ರೋಮಕೂಪೇಭ್ಯ ವ್ಯಾಘ್ರ ಸಮಾನ ಬರೆಯಿತ. ವ್ಯಾಘ್ರ ಸದೃಶವಾದಂತಹ ತೋಳಗಳನ್ನು ಸೃಷ್ಟಿ ಮಾಡಿದ್ದ. ಆ ತೋಳಗಳು ಒಬ್ಬೊಬ್ಬರ ಮನೆಗೂ ಹೋಗುವುದು. ಮನೆಗೆ ಹೋಗಿ ಯಾರಾದರೂ ಮಲ್ಕೊಂಡಿದ್ರೆ ಗುರ್ರ ಅನ್ನೋದು, ಅವರೆಲ್ಲ ಮನೆಯಿಂದ ಓಡಿ ಬರುವುದು. ಇದು ಮನೆಯಲ್ಲಿ ಸೀದಾ ಹೋಗಿ ದೇವರ ಕೋಣೆಯಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ರೆ ಎಲ್ಲ ತಿಂದು ಖಾಲಿ ಮಾಡಿ ಬರುವುದು. ಯಾರಿಗೂ ಉಪದ್ರ ಮಾಡ್ತಾ ಇರಲಿಲ್ಲ. ಸಾಕ್ಷಾತ್ ಭಗವಂತನೇ ವ್ಯಾಘ್ರ ರೂಪವನ್ನು ಹೊತ್ತು ಒಂದು ವೃಕ ತೋಳಗಳ ರೂಪವನ್ನು ಹೊತ್ತು ಮನೆಯಲ್ಲಿ ಹೋಗಿ, ಮನೆಗೆ ತೋಳಗಳು ಬಂದು ಅಂತ ಹೇಳಿದರೆ ಮನೆ ಖಾಲಿ ಮಾಡಬೇಕು ಅಂತ ಅರ್ಥ. ಕೆಲವು ದಿವಸವಾದರೂ ಹೇಗೆ ಗೂಬೆಗಳು ಬಂದರೆ ಕೆಲವು ದಿವಸ ಮನೆಯಲ್ಲಿ ಇರಬಾರ್ದು ಅಂತುಂಟಲ್ವ, ಹಾಗೆ ಅದು ಅಪಶಕನ. ಹಾಗಾಗಿ ಅವರೆಲ್ಲ ಬೇರೆ ಊರಿಗೆ ಹೋಗುವ ಅಂತ ಹೊರಟರು. ಹಾಗೆ ಕೃಷ್ಣ ನಂದಗೋಕುಲದಿಂದ ಬೃಂದಾವನಕ್ಕೆ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದ. ಬೃಂದಾವನದಲ್ಲೂ ತಾನು ಹೆಚ್ಚು ಸಮಯ ಇರಲಿಲ್ಲ. ಅವನಿಗೆ 11 ವರ್ಷ ಆಗುವುದೇ ತಡ ಅಲ್ಲಿಂದ ಹೊರಟ. ಅಲ್ಲಿ ತನಕ ಅವನಿಗೆ ಹೆಸರು. ಅಲ್ಲಿ ಪರ್ವತವನ್ನು ಕಿರುಬೆರಳಲ್ಲಿ ಎತ್ತಿದವ, ಗೋವರ್ಧನಾಚಲೋದ್ಧರ್ತ ಅಂತೆಲ್ಲ ಹೆಸರಾಯ್ತು ಅವನಿಗೆ. ಅಷ್ಟೆಲ್ಲ ಹೆಸರು ಮಾಡಿ ಒಂದಷ್ಟು ದುಷ್ಟರನ್ನೆಲ್ಲ ಕೊಂದು ಹಾಕಿ ಅದರಿಂದಲೂ ಹೆಸರು, ಶಕಟಾಸುರ ಭಂಜನಃ ಅಂತೆ, ಪೂತನಾ ಜೀವಿತಹರಃ ಅಂತ ಎಷ್ಟು ಹೆಸರು ಅವನಿಗೆ. ಅಷ್ಟೆಲ್ಲ ಹೆಸರು ಪಡೆದವ ಕೃಷ್ಣ ಅನ್ನುವ ನಾಮಕರಣವಾದ ನಂತರ ಬೃಂದಾವನದಿಂದಲೂ ಹೊರಟ ಎಲ್ಲಿಗೆ? ಮಥುರೆಗೆ ಮತ್ತೆ ಬಂದ. ಮಥುರೆಯಲ್ಲಿ ಸೋದರ ಮಾವನನ್ನು ಅಡ್ಡ ಹಾಕಿದ. ಸಿಂಹಾಸನದಲ್ಲಿ ತನ್ನ ಅಜ್ಜನಾದಂತಹ ಉಗ್ರಸೇನನನ್ನು ಕೂಡಿಸಿದ. ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕೂಡಿಸಿ ತಾನು ಆಮೇಲೆ ಓದಲಿಕ್ಕೆ ಹೊರಟ. ಆಮೇಲೆ ಅವನಿಗೆ ಉಪನಯನ. ವಿದ್ಯಾಭ್ಯಾಸಕ್ಕೋಸ್ಕರ ಸಾಂದೀಪಿನಿ ಗುರುಕುಲಕ್ಕೆ ಹೋಗಿ ಆ ಗುರುಕುಲದಲ್ಲಿ 64 ದಿವಸಗಳ ತನಕ ಅಧ್ಯಯನ ಮಾಡಿ ಅಲ್ಲಿ ಅವರ ಪಾಠ ಹೇಳಿದಂತಹ ಗುರು ದಂಪತಿಗಳಿಗೆ ಸತ್ತು ಹೋಗಿದ್ದ ಮಗನನ್ನು ಬದುಕಿಸಿಕೊಟ್ಟು ಗುರುದಕ್ಷಿಣೆಯನ್ನು ಕೊಟ್ಟು ಅಲ್ಲಿಂದ ಮತ್ತೆ ಊರಿಗೆ ಬಂದ. ಊರಿಗೆ ಬರುವಾಗಲೇ ತನ್ನ ಉತ್ತರಿಯವನ್ನು ಸೊಂಟಕ್ಕೆ ಕಟ್ಟಿಕೊಂಡೇ ಬಂದಿದ್ದ. ಹೊಡೆಯುವವರು ಬಡಿಯುವವರಿದ್ದರೆ ಗುದ್ದುವುದೇ ಅಂತೇಳಿ ಬಂದವ. ಆಮೇಲೆ ಅವನದ್ದು ಯುದ್ಧರಂಗದಲ್ಲೇ ದೊಡ್ಡ ಕೆಲಸಗಳು. ಯಾಕೆಂತೇಳಿದರೆ ಕಂಸನನ್ನು ಕೊಂದಿದ್ದಾನೆ ಅಂತ ಸುದ್ದಿ ಮಗಧ ದೇಶಕ್ಕೆ ಹೋದಾಗ ಮಗಧಾಧಿಪತಿಯಾದಂತಹ ಜರಾಸಂಧ ಅದೆಷ್ಟು ಬಾರಿ ಆಕ್ರಮಣ ಮಾಡಿದ್ದಾನೆ ಅನ್ನೋದಕ್ಕೆ ಲೆಕ್ಕ ಇಲ್ಲ. ಪ್ರತಿಯೊಂದು ಬಾರಿಯೂ 23 ಅಕ್ಷೋಹಿಣಿ ಸೈನ್ಯವನ್ನು ಹಿಡ್ಕೊಂಡು ಬರುವುದವ. ಬಲರಾಮಕೃಷ್ಣರ ಕೈಯಲ್ಲಿ ಪೆಟ್ಟು ತಿಂದು ಸತ್ತು ಅವರನ್ನೆಲ್ಲ ಸಾಯಿಸಿ ತಾನು ಓಡುವುದು. ಮತ್ತೆ ಇನ್ನೊಂದು ಬಾರಿ ಯುದ್ಧಕ್ಕೆ ಬರುವುದಕ್ಕೋಸ್ಕರವೇ ಹೋಗುವುದು. ಈ ಕ್ರಮದಲ್ಲಿ ಕೃಷ್ಣ ಈ ಭೂಭಾರ ಹರಣವನ್ನು ಜರಾಸಂಧನ ಮೂಲಕವಾಗಿ ನಡೆಸ್ತಾ ಬಂದ. ಇದರ ಮಧ್ಯದಲ್ಲಿ ಆ ಕಡೆ ತನ್ನ ಸೋದರತ್ತೆಯಾದಂತಹ ಕುಂತಿ ಮಾತೆ
ಆ ಕುಂತಿ ಮಾತೆಯ ಕ್ಷೇಮವನ್ನು ನೋಡುವುದಕ್ಕೋಸ್ಕರ ತಾನು ಹಸ್ತಿನಪುರದ ಕಡೆಗೆ ಸಂಚಾರ ಮಾಡಿದ. ಇಂದ್ರಪ್ರಸ್ಥದ ನಿರ್ಮಾಣಕ್ಕೆ ಕಾರಣನಾದ, ಪಾಂಡವರ ಕೈಯಲ್ಲಿ ರಾಜಸೂಯದಂತಹ ಮಹಾಯಾಗವನ್ನೂ ಮಾಡಿಸಿದ. ದ್ರೌಪದಿ ದೇವಿಯ ಮೇಲೆ ಬಂದಂತಹ ಅತಿಕ್ರಮಣದ ಸಂದರ್ಭದಲ್ಲಿ ರಕ್ಷಕರು ಯಾರೂ ಇಲ್ಲ ಅನ್ನುವ ಪರಿಸ್ಥಿತಿ ಪಾಂಡವರಿಗೆ ಒದಗಿ ಬಂದಾಗ ತಾನು ಅಕ್ಷಯಾಂಬರವನ್ನಿತ್ತು ಕಾಪಾಡ್ತಾನೆ. ಅವರ ವನವಾಸ ಅಜ್ಞಾತವಾಸಗಳಲ್ಲೂ ಕೂಡ ಬೆಂಗಾವಲಾಗಿ ನಿಲ್ತಾನೆ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿ ಪಾಂಡವರನ್ನೇ ಮುಂದಿಟ್ಟುಕೊಂಡು ಅವರ ಮೂಲಕ ಧರ್ಮ ರಕ್ಷಣೆಯನ್ನೆಲ್ಲ ಮಾಡ್ತಕ್ಕಂಥವ ಭಗವಂತ ಕೃಷ್ಣ. ಅಂತಹ ಕೃಷ್ಣ ಆತನ ವಿವಾಹದ ಕಥೆಯನ್ನು ಕೇಳಲಿಕ್ಕೆ ಹೊರಟ್ರೆ ಅದೊಂದು 25-30 ದಿವಸ ಕೇಳುವಷ್ಟು ಕಥೆ. ಕೃಷ್ಣನ ಮದುವೆಯ ಕಥೆಗಳು. ಈಗ ಉಪನಯನ ಆದ ಮೇಲೆ ಮದುವೆಯ ಕಥೆಗೆ ನಾವು ಬಂದಿದ್ದೇವೆ. ಅಂದರೆ 14ನೇ ಸರ್ಗಕ್ಕೆ ಬಂದಾಯಿತು. ಇರುವುದು 19 ಸರ್ಗ, ಈಗ 14ನೇ ಸರ್ಗಕ್ಕೆ ಬಂದಿದ್ದೇವೆ. ಶ್ರೀಕೃಷ್ಣ ಸಾಂದೀಪಿನಿ ಗುರುಕುಲ ಅಲ್ಲಿಂದ ಮುಗಿಸಿ ಬಂದ. ಮುಗಿಸಿ ಬರುವಾಗ ಆ ಗುರು ದಂಪತಿಗಳಿಗೆ ಆದ ಆನಂದಕ್ಕೆ ಪಾರ ಇಲ್ಲ. ವಸ್ತುತಃ ಕೃಷ್ಣ ಹೊರಟ, ಬಲರಾಮ ಹೊರಟ ಅಂತ ಆದಾಗ ಆ ತಾಯಿ ಕಣ್ಣಲ್ಲಿ ನೀರು ಹಾಕಿಕೊಂಡು ಕೂತು. ಕೃಷ್ಣ ಗುರುಗಳ ಹತ್ರ ಕೇಳಿದ, ಗುರುಗಳೇ, ನಮ್ಮನ್ನು ಉಪನಯನ ಮಾಡಿ ವಸುದೇವ ಇಲ್ಲಿಗೆ ಕಳಿಸಿಕೊಡುವಾಗ ನನ್ನ ತಂದೆ ವಸುದೇವ ಒಂದು ಮಾತು ಹೇಳಿದ್ದಾನೆ, ತಮ್ಮಲ್ಲಿ ಅಧ್ಯಯನ ಮಾಡಿ ಹಾಗೆ ಖಾಲಿ ಕೈಯಲ್ಲಿ ಹಿಂತಿರುಗುವುದಲ್ಲ, ತಮಗೆ ಅಪೇಕ್ಷಿತವಾದ ವಿಷಯವನ್ನು ಸಂಪಾದಿಸಿಕೊಟ್ಟು ಗುರುದಕ್ಷಿಣೆ ಕೊಟ್ಟು ಬರಬೇಕು ಅಂತ ಹೇಳಿದ್ದಾರೆ. ಏನು ಗುರುದಕ್ಷಿಣೆ ಕೊಡಲಿ ಅಂತ. ಅದಕ್ಕೆ ಗುರುಗಳು ಹೇಳಿದರು, ನಿಮ್ಮಂಥ ಶಿಷ್ಯರು ನಮ್ಮಲ್ಲಿ ಪಾಠ ಕೇಳಿದ್ದೇ ದೊಡ್ಡದು. ನಾನು ನಿಮಗೆ ಪಾಠ ಹೇಳಿದ್ದೋ ನೀನು ನನಗೆ ಪಾಠ ಹೇಳಿದ್ದೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. 64 ವಿದ್ಯೆಗಳು, ಚತುಷ್ಷಷ್ಟಿ ಕಲೆಗಳನ್ನು 64 ದಿವಸಗಳಲ್ಲಿ ಅಭ್ಯಾಸ ಮಾಡಿದ್ದಿ. ಅಸಾಮಾನ್ಯ ಬುದ್ಧಿಮತ್ತೆಯವ ನೀನು. ಆದ್ದರಿಂದ ನಿಮ್ಮಿಬ್ಬರಲ್ಲಿ ಪಾಠ ಹೇಳಿದ್ರಿಂದ ನಾನು ಸಂತೃಪ್ತನಾಗಿದ್ದೇನೆ. ನನಗೆ ಅಂಥದ್ದು ಇಂಥದ್ದು ಬೇಕು ಅನ್ನೋ ಅಪೇಕ್ಷೆ ಏನೂ ಇಲ್ಲ ಅಂತ ಹೇಳಿದ. ನನಗೆ ಅಪೇಕ್ಷೆ ಇಲ್ಲ ಅಂದರೆ ಅರ್ಥ ಏನು? ಒಳಗಿದ್ದ ಅಮ್ಮನಿಗೆ ಏನಾದರೂ ಅಪೇಕ್ಷೆ ಇದ್ದರೆ ಕೇಳು ಅಂತ ಅರ್ಥ. ಈತ ಸೀದ ಒಳಗೆ ಹೋದ ಬಲರಾಮನ ಜೊತೆಗೆ. ಹೋಗಿ ಆ ತಾಯಿಗೆ ನಮಸ್ಕಾರ ಮಾಡಿದರೆ ಆ ತಾಯಿ ತಲೆಗೆ ಸೆರಗು ಹಾಕಿಕೊಂಡು ಒಳಗಿಂದ ಅಳ್ತಾ ಇದ್ದಾಳೆ. ಇದು 64 ದಿವಸದಲ್ಲಿ ಮೊದಲ ಬಾರಿ ನೋಡಿದ್ದು ಶ್ರೀಕೃಷ್ಣ. ನನ್ನ ಗುರುಪತ್ನಿ ಇಷ್ಟು ಏನೋ ಒಳಗೆ ದುಃಖ ಇದೆ ಆಕೆಗೆ ಅನ್ನೋದು ಅಲ್ಲಿಯ ತನಕ ಗೊತ್ತೇ ಆಗಿರಲಿಲ್ಲ. ತಾನೇ ಸ್ವತಃ ತನ್ನ ಉತ್ತರೀಯದಿಂದ ಆಕೆಯ ಕಣ್ಣಿನಲ್ಲಿದ್ದ ನೀರನ್ನು ಒರೆಸ್ತಾನೆ. ಯಾಕೆ ತಾಯಿ, ಏನು ಸಮಸ್ಯೆ ಇದೆ? ಆಕೆ ಹೇಳ್ತಾಳೆ, ಮಕ್ಕಳೇ, ನಿಮಗೆ ನಾನು 64 ದಿವಸ ಅನ್ನ ಹಾಕಿದೆ. ನನಗೊಂದು ಅತಿಶಯವಾದ ದಿವ್ಯಾನಂದದ ಅನುಭವ ಆಗ್ತಾ ಇತ್ತು. ನಿಮ್ಮಷ್ಟೇ ವಯಸ್ಸಿನ ಒಬ್ಬ ಮಗ ನನಗಿದ್ದ, ಅವನನ್ನು ಕಳ್ಕೊಂಡಿದ್ದೇನೆ. ನೀವು ಯಾವಾಗ ಇಲ್ಲಿಗೆ ಬಂದ್ರಿ ಅವತ್ತಿಂದ ನನಗೆ ಅವನ ನೆನಪೇ ಇಲ್ಲ. ನನ್ನ ಮಕ್ಕಳೇ ಮನೆಯಲ್ಲಿ ಓಡಾಡ್ತಾ ಇದ್ದಂತಹ ಅನುಭವ ಆಗ್ತಾ ಇತ್ತು. ಇವತ್ತು ನೀವು ಹೊರಟಾಗ ದುಃಖ ಉಮ್ಮಳಿಸಿ ಬರ್ತಾ ಇದೆ ಮಕ್ಕಳೇ ಅಂತ ತನ್ನ ಭಾವುಕತೆಯನ್ನು ಆಕೆ ತೋಡಿಕೊಳ್ತಾಳೆ. ಕೃಷ್ಣ ಬಲರಾಮರಿಗೆ ಆಗಲೇ ಗೊತ್ತಂತೆ ಇವರಿಗೂ ಒಬ್ಬ ಮಗ ಇದ್ದ, ಆತ ತೀರಿಕೊಂಡಿದ್ದಾನೆ. ಕಥೆ ಏನು ಅನ್ನುವುದನ್ನು ಆಕೆಯ ಬಾಯಿಯಲ್ಲಿ ಕೇಳಿದರೆ ಅವಳಿಗೆ ದುಃಖ ಆಗ್ತದೆ ಅಂತ ಹೇಳಿ ತಾವು ಸಾಂದೀಪಿನಿ ಗುರುಗಳ ಮೂಲಕವಾಗಿಯೇ ಕಥೆ ಕೇಳಿದರು. ಅದು ಒಂದು ದಿವಸ ಸೂರ್ಯಗ್ರಹಣ ಇದ್ದಂತಹ ಸಂದರ್ಭದಲ್ಲಿ ಸಮುದ್ರ ಸ್ನಾನಕ್ಕೆ ಹೋಗಿದ್ದಾಗ ಸಮುದ್ರ ಸ್ನಾನ ಮಾಡ್ತಾ ಇದ್ದಾರೆ. ಮಗನೂ ಕೂಡ. ಮಗ ಸ್ನಾನ ಮಾಡ್ತಾ ಮಾಡ್ತಾ ಸ್ವಲ್ಪ ಆ ಕಡೆ ಹೋಗ್ತಾನೆ, ಆ ಕಡೆ ಹೋಗ್ತಾನೆ, ಸ್ವಲ್ಪ ಲೂಟಿ ಹುಡುಗ ಸಮುದ್ರದಲ್ಲಿ ಆ ಕಡೆ ಹೋಗ್ತಾ ಇದ್ದಾನೆ. ತಾಯಿ ಬೇಡ ಅಂತ ಹೇಳ್ತಾ ಇದ್ದಾಳೆ. ಅಷ್ಟರಲ್ಲಿ ಗಿಟಾರನ್ನೇ ಕಿದುಕಿದ ಮಗ. ಯಾವುದೋ ಪ್ರಾಣಿ ಆತನನ್ನು ನುಂಗುವುದಕ್ಕೆ ಎಳೆದಿತ್ತು. ಇದನ್ನು ಕಣ್ಣಾರೆ ನೋಡ್ತಾ ಇದ್ದಾಳೆ ತಾಯಿ. ನಾನೂ ಸಮುದ್ರಕ್ಕೆ ಬೀಳ್ತೇನೆ ಅಂತ ಮುಂದೆ ಹೋಗ್ತಾಳೆ. ಆದರೆ ಗುರುಗಳು ಕೈ ಹಿಡಿದು ನಿಲ್ಲಿಸಿದರು. ಇಷ್ಟೇ ಸಂಬಂಧ, ಋಣಾನುಬಂಧ ಅಂತ ಅವರು ಸಮಾಧಾನ ಮಾಡುವುದಕ್ಕೆ ಪ್ರಯತ್ನಿಸಿದರು. ಅವತ್ತಿನಿಂದ ಈಕೆಗೆ ಸರಿಯಾಗಿ ನಿದ್ದೆ ಹತ್ತುವುದಿಲ್ಲ, ಮಗನದ್ದೇ ನೆನಪು. ಆದರೆ ಯಾವಾಗ ಬಲರಾಮಕೃಷ್ಣರು ತಮ್ಮ ಗುರುಕುಲವನ್ನು ಪ್ರವೇಶಿಸಿದರು ಅವತ್ತಿಂದ ಇವರಿಗೆ ನೆಮ್ಮದಿ. ಮನೆಯಲ್ಲಿ ಏನೋ ಒಂದು ದಿವ್ಯವಾದ ಆನಂದದ ಅನುಭವ. ಆದರೆ ಇವತ್ತು ಅವರು ಹೊರಡ್ತಾ ಇದ್ದಾರಲ್ವಾ, ಆ ಸ್ಥಿತಿಯಲ್ಲಿ ಆಕೆ ಕಣ್ಣಲ್ಲಿ ಉಮ್ಮಳಿಸಿದ ದುಃಖವನ್ನೆಲ್ಲ ಹೊರಗೆ ಹಾಕಿದ್ದಾಳೆ. ಕೃಷ್ಣ ಹೇಳ್ತಾನೆ ಗುರು ದಂಪತಿಗಳಿಗೆ, ಗುರುಗಳೇ, ನಾವು ಏನು ನಿಮಗೆ ಕೊಟ್ಟರೆ ಆನಂದವಾದೀತು ಅಂತ ಆಲೋಚನೆ ಮಾಡ್ತಾ ಇದ್ದರೆ ದಿವ್ಯವಾದಂತಹ ದೇವತಾಶಕ್ತಿಗಳೇ ನಮಗೆ ಇಂತಹ ಒಂದು ಕೆಲಸವನ್ನು ಒದಗಿಸಿದ್ದಾವೆ. ನಾವಿಬ್ಬರು ಹೋಗಿ ನಿಮ್ಮ ಮಗನನ್ನು ಜೀವಂತವಾಗಿ ತಂದು ನಿಮಗೆ ಒಪ್ಪಿಸ್ತೇವೆ ಅಂತ ಹೇಳಿ ಹೋಗ್ತಾರೆ. ಸಮುದ್ರದಲ್ಲಿ ಹುಡುಕಾಡ್ತಾರೆ. ಅದು ಈ ಭಗವಂತನೇ ಕೃಷ್ಣ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿರುವ ಕೆಲವು ಪ್ರಸಂಗಗಳಲ್ಲಿ ಇದು ಒಂದು. ಇಲ್ಲದೆ ಹೋದರೆ ಸಾಮಾನ್ಯ ಮನುಷ್ಯರ ಹಾಗೆ ಬೆಣ್ಣೆ ಕದಿಯುವ ಕೆಲಸ, ಮತ್ತೊಬ್ಬರ ಸೀರೆಯನ್ನು ಎಳೆಯುವ ಕೆಲಸ, ಇಂಥದ್ದೆಲ್ಲ ಕೃಷ್ಣ ಮಾಡಿಲ್ಲ ಅಂತಿಲ್ಲ.
ಆದರೆ ಕೃಷ್ಣ ದೇವರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇರತಕ್ಕಂಥ ಕೆಲಸಗಳು ಇಂಥದ್ದು ಕೂಡ. ಸಮುದ್ರದಲ್ಲಿ ಈಸಾಡಿ ಈತನನ್ನು ಎಳೆದು ತಿಂದಿದ್ದಂತಹ ಶಂಖಾಸುರ, ಪಂಚಜನ ಅಂತ ಆ ರಕ್ಕಸನಿಗೆ ಹೆಸರು, ಆತನನ್ನು ಬುದ್ಧಿ ಹೊಡೆದು ಅವನ ಹೃದಯವನ್ನು ಬಗೆದರೆ ಅದರಲ್ಲಿ ಒಂದು ಶಂಖ ಸಿಕ್ಕಿದೆ ಹೊರತು ಮಗು ಸಿಗಲಿಲ್ಲ. ಆ ಶಂಖವನ್ನು, ಪಂಚಜನನ ಶರೀರದಿಂದ ಬಂದಂತಹ ಶಂಖವನ್ನು ಪಾಂಚಜನ್ಯ, ಆ ಪಾಂಚಜನ್ಯವನ್ನು ಕೈಯಲ್ಲಿ ಹಿಡಿದು ಯಮಲೋಕಕ್ಕೆ ಸಾಗಿ ಹೋಗ್ತಾರೆ ಬಲರಾಮಕೃಷ್ಣರು. ಯಮನ ಮಹಾದ್ವಾರದಲ್ಲಿ ನಿಂತು ಇದೇ ಪಾಂಚಜನ್ಯವನ್ನು ಕೃಷ್ಣ ಊದಿದ. ಸಾಕ್ಷಾತ್ ಯಮ ಚಿತ್ರಗುಪ್ತಾದಿಗಳ ಜೊತೆಗೆ ಬಂದು ಈ ಭಗವಂತನನ್ನು ಎದುರುಗೊಳ್ತಾನೆ. ಪಾದ ಪ್ರಕ್ಷಾಲನೆ ಮಾಡಿ ನೀರನ್ನು ಶಿರದಲ್ಲಿ ಧರಿಸ್ತಾನೆ ಶ್ಯಾಮಲಾದೇವಿಯ ಜೊತೆಗೆ. ಯಮದೇವನ ಹತ್ರ ಕೃಷ್ಣ ಪ್ರಶ್ನಿಸಿದ. ಒಬ್ಬ ವಿಪ್ರೋತ್ತಮನಾದಂತಹ ಸಾಂದೀಪಿನಿ ಗುರು, ಆತನ ಕುಮಾರ 7-8 ವರ್ಷದ ಹುಡುಗ, ಅವ ನಿಮ್ಮಲ್ಲಿ ಬಂದಿದ್ದಾನೆ, ಅವನನ್ನು ನನಗೆ ಕೊಡಬೇಕು ಅಂತ ಯಮ ಚಿತ್ರಗುಪ್ತನಿಗೆ ನಿರ್ದೇಶನ ಕೊಟ್ಟ. ನಾವು ಎಲ್ಲ ಕೆಲಸವನ್ನು ಮಾಡುವುದು ಈತನ ನಿರ್ದೇಶನಕ್ಕೆ ಅನುಗುಣವಾಗಿ. ಆದ್ದರಿಂದ ಒಬ್ಬರಿಗೆ ಎಷ್ಟು ಆಯುಸ್ಸು ಅನ್ನುವ ವ್ಯವಸ್ಥೆ ಅದು ಈತನ ನಿರ್ದೇಶನಕ್ಕೆ ಒಳಪಟ್ಟದ್ದು. ಆಯುಸ್ಸನ್ನು ಮೀರಿ ಆಯುಸ್ಸನ್ನು ಕೊಡತಕ್ಕಂತಹ ಆಯುರ್ದೇವತೆಯೇ ಈ ಧನ್ವಂತರಿ ರೂಪಿಯಾದಂತಹ ಶ್ರೀಕೃಷ್ಣ. ಆದ್ದರಿಂದ ಅವನ ನಿರ್ದೇಶನಕ್ಕೆ ಅನುಗುಣವಾಗಿ ಆ ವ್ಯಕ್ತಿಯನ್ನು ಆತನ ಹತ್ರ ಕೊಟ್ಟು ಕಳಿಸುವುದು. ಕೃಷ್ಣನ ಕೈಗೆ ಬಂತು ಆ ಚೇತನಕ್ಕೆ ಹಿಂದೆ ಯಾವ ಶರೀರವನ್ನು ಪಂಚಜನ ನುಂಗಿದ್ದನೋ ಅಂತಹ ಪಾಂಚಭೌತಿಕವಾದ ಶರೀರವನ್ನೇ ಕೊಟ್ಟು, ಇವತ್ತು 3 ವರ್ಷ ಆಗಿದೆ ಆ ಮಗು ಸಮುದ್ರದಲ್ಲಿ ಮುಳುಗಿ. ಆ 3 ವರ್ಷಕ್ಕೆ ಅದು ಬೆಳೆದರೆ, ಅಕಸ್ಮಾತ್ ಆ ಮಗುವನ್ನು ಒಂದು ಗುರುಕುಲಕ್ಕೆ ಕಳಿಸಿ ಗುರುಕುಲದಲ್ಲಿ 3 ವರ್ಷ ಓದಿ ಆ ಮಗು ಮತ್ತೆ ಮನೆಗೆ ಬಂದರೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟೇ ಎತ್ತರದ ಕಾಯವನ್ನು ಈ ಮಗುವಿಗೆ ಕೊಟ್ಟು ಆ ಮಗುವನ್ನು ಕರ್ಕೊಂಡು ಬಂದು ಈ ತಾಯಿಗೆ ತಂದೆಗೆ ಒಪ್ಪಿಸ್ತಾರೆ ಭಗವಂತ ಕೃಷ್ಣ ಬಲರಾಮನ ಜೊತೆಗೆ. ಆ ತಂದೆ ತಾಯಿಯರಿಗೆ ಸತ್ತು ಹೋದ ಮಗ ಗುರುಕುಲಕ್ಕೆ ಹೋಗಿ ಓದಿಕೊಂಡು ಬಂದ ಹಾಗೆ ಬಂದರೆ ಎಷ್ಟು ಆನಂದವಾಗಲಿಕ್ಕಿಲ್ಲ. ಆ ತುಂಬಿದ ಆನಂದದಿಂದ ಆ ತಾಯಿ ಈ ಬಲರಾಮಕೃಷ್ಣರು ನಮಸ್ಕಾರ ಮಾಡಿ ಹೊರಡ್ತೇನೆ ಅಂತ ಹೊರಡುವ ಹೊತ್ತಿಗೆ ತಲೆಯನ್ನು ನೇವರಿಸಿ ಆಶೀರ್ವಾದ ಮಾಡ್ತಾರೆ. ಶ್ರೇಯಸ್ಸಾಗಲಿ, ನಮ್ಮನ್ನು ಅನುಗ್ರಹಿಸಿದಂತಹ ದೇವತಾ ಶಕ್ತಿಗಳು ನೀವು, ನಿಮಗೆ ನಾವೇನು ಆಶೀರ್ವಾದ ಮಾಡಬೇಕು, ಒಳ್ಳೆ ಹೆಂಡಂದಿರು ಸಿಗಲಿ ಅಂತ ಒಂದು ಆಶೀರ್ವಾದ ಮಾಡ್ತಾರೆ. ಅದರ ಪರಿಣಾಮ ಸಿಕ್ಕಾಬಟ್ಟೆ ಒಂದು ತುಂಬು ಮನಸ್ಸಿನ ಒಂದು ಗುರುಪತ್ನಿ ಆ ರೀತಿ ಆಶೀರ್ವಾದ, ಒಳ್ಳೆ ಹೆಂಡತಿ ಸಿಗಲಿ ಅಂತ ಆಶೀರ್ವಾದ ಮಾಡಿದರೆ ತೊಂದರೆ ಇರಲಿಲ್ಲ. ಇಲ್ಲಿ ಒಳ್ಳೆ ಹೆಂಡಂದಿರು ಸಿಗಲಿ ಅಂತ ಆಶೀರ್ವಾದ ಮಾಡಿದ್ದಲ್ಲ. ಅದರ ಪರಿಣಾಮ ನಮ್ಮ ಬಲರಾಮನಿಗೊಂದು ಮದುವೆ ಆಯಿತು. ಬಲರಾಮನಿಗೆ ಬಹಳ ಹಿಂದಿನ ಕಾಲದ ಹೆಣ್ಣು ಮಗಳು ಕಕುದ್ಮಿ ಅಂತ ಒಬ್ಬ ರಾಜ ಇದ್ದ. ಕಕುದ್ಮಿಯ ಮಗ ರೇವತ ಅಂತ. ಆ ರೇವತನಿಗೆ ರೇವತಿ ಅಂತ ಹೇಳೋ ಒಬ್ಬಳು ಮಗಳು. ಈ ರೇವತ ಎಷ್ಟು ದೊಡ್ಡ ಜ್ಞಾನಿಯಾಗಿದ್ದ ಅಂತ ಹೇಳಿದರೆ, ಚತುರ್ಮುಖ ಬ್ರಹ್ಮನನ್ನು ಬೇಕಾದಾಗ ಧ್ಯಾನಿಸಿ ಸಾಕ್ಷಾತ್ಕಾರ ಮಾಡಿಕೊಳ್ತಾ ಇದ್ದ. ಚತುರ್ಮುಖ ಬ್ರಹ್ಮ ತನ್ನ ಸತ್ಯಲೋಕಕ್ಕೆ ಬರುವುದಕ್ಕೆ ಬೇಕಾದಂತಹ ಅವಕಾಶವನ್ನು ಕೊಟ್ಟಿದ್ದ. ಕೆಲವರಿಗೆ ಅಮೆರಿಕಾ ದೇಶದವರು ಯಾವಾಗ ಬೇಕಾದರೂ ಬನ್ನಿ ಅಂತ ಕರೆಯುವುದಿಲ್ಲ, ಹಾಗೆ ನೀನು ಯಾವಾಗ ಬೇಕಾದರೂ ಸತ್ಯಲೋಕಕ್ಕೆ ಬರ್ಬೋದು ಅಂತ ಚತುರ್ಮುಖ ಬ್ರಹ್ಮನ ಒಂದು ಅನುಗ್ರಹವನ್ನು ಪಡೆದಿದ್ದಂತಹ ರೇವತ ರಾಜ. ಅಂತಹ ರೇವತ ರಾಜ ಕೃತಯುಗದ ರಾಜ. ಅವನಿಗೆ ಅತ್ಯಂತ ಸುಂದರಿಯಾದ ತನ್ನ ಮಗಳನ್ನು ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಬೇಕು, ಅಸಾಮಾನ್ಯ ವರನಿಗೆ ಕೊಡಬೇಕು. ಈಕೆಗೆ ಯೋಗ್ಯನಾದ ವರ ಯಾರು ಅಂತ ಜಿಜ್ಞಾಸೆ ಇತ್ತು. ಒಂದು ಸಲ ಸತ್ಯಲೋಕಕ್ಕೆ ಹೋಗಿ ಚತುರ್ಮುಖ ಬ್ರಹ್ಮನ ಹತ್ರವೇ ಕೇಳುವ, ಇವಳ ಹಣೆ ಬರಹಕ್ಕೆ ಸರಿಯಾಗಿ ಯಾವ ಹಣೆಯಲ್ಲಿ ಬರೆದಿದ್ದಿ ಅಂತ ಒಂದು ಸಲ ಕೇಳಿ ಬರಬೇಕು ಅಂತ ಸೀದಾ ಸತ್ಯಲೋಕಕ್ಕೆ ಹೋದ. ಸತ್ಯಲೋಕಕ್ಕೆ ಹೋಗಿ ಚತುರ್ಮುಖನ ಹತ್ರ ಕೇಳೋಣ ಅಂತ ಹೇಳಿದರೆ ಅಲ್ಲಿ ಒಂದು ಸಭೆ ನಡೀತಾ ಇತ್ತು. ಸಭೆಯಲ್ಲಿ ದೊಡ್ಡ ದೊಡ್ಡ ಗಾಯಕರು, ಹಹಾ ಹುಹು ಅಂತ ಹೇಳತಕ್ಕಂಥ ಗಾಯಕರು, ಇವರೆಲ್ಲ ಗಾನ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಸಂಗೀತ ಗೋಷ್ಠಿ ನಡೀತದೆ. ಆ ಪದ್ಯ ಮುಗಿಯುವಲ್ಲಿ ತನಕ, ಯಾಕಂದರೆ ಚತುರ್ಮುಖ ಬ್ರಹ್ಮನು ಕೇಳ್ತಾ ಇರುವಾಗ ತಾನು ಮಧ್ಯದಲ್ಲಿ ಹೋಗಿ ಕೇಳುವುದು ಸರಿಯಲ್ಲ ಅಂತ ಸ್ವಲ್ಪ ತಾನೂ ಕೂಡ ಪದ್ಯ ಕೇಳಿ, ಪದ್ಯ ಮುಗಿದ ಕೂಡಲೇ ಚತುರ್ಮುಖನ ಹತ್ರ ಮಗಳ ಜೊತೆಗೆ ಹೋಗಿ ಕೇಳ್ತಾನೆ, ನನ್ನ ಮಗಳನ್ನು ಯಾವ ರಾಜರಿಗೆ ಕೊಟ್ಟು ಮದುವೆ ಮಾಡಲಿ? ಬ್ರಹ್ಮ ಕೇಳ್ತಾನೆ, ಒಂದಿಷ್ಟು ಹೆಸರು ಹೇಳಿ ಯಾರ್ದಾದ್ರು. ಇವ ಒಂದು 25 ಹೆಸರುಗಳನ್ನು ಹೇಳಿದ. ಚತುರ್ಮುಖ ನಕ್ಕೆ ಹೇಳಿದ, ಅವರ ಮೊಮ್ಮಕ್ಕಳ ಮರಿಮಕ್ಕಳು ಕೂಡ ಈಗ ಸತ್ತೋಗಿದೆ, ಅಷ್ಟು ಕಾಲ ಆಗೋಯ್ತು. ನೀನು ಸತ್ಯಲೋಕದಲ್ಲಿ ಹಾಡು ಕೇಳಿದ್ದಲ್ವಾ, ಅದು ಭೂಲೋಕಕ್ಕೆ ಸಂಬಂಧಪಟ್ಟ ಹಾಗೆ ದೀರ್ಘ ಕಾಲ ಕಳೆದು ಹೋಗಿದೆ. ಕೃತಯುಗ ಅಲ್ಲ, ತ್ರೇತಾಯುಗ ದಾಟಿ ದ್ವಾಪರ ಯುಗ ಕಳೆದು ಅದೆಷ್ಟೋ ಕಲಿಯುಗಗಳು ಕಳೆದು ಈಗ 28ನೆಯ ದ್ವಾಪರ ಯುಗ ನಡೀತಾ ಇದೆ. 28ನೆಯ ದ್ವಾಪರ ಯುಗ, ಮಧ್ಯದಲ್ಲಿ ಒಂದು 10-20 ದ್ವಾಪರಗಳು ಕಳೆದು ಹೋಗಿದ್ದಾವೆ. ಈಗ ನಿನಗೆ ಯೋಗ್ಯನಾದ ನಿನ್ನ ಮಗಳಿಗೆ ಯೋಗ್ಯ ವರ ಅಂದರೆ ಸಾಕ್ಷಾತ್ ಸಂಕರ್ಷಣ ಬಲರಾಮ ಅನ್ನುವ ಹೆಸರಿನಲ್ಲಿದ್ದಾನೆ.
ಅವನಿಗೆ ಹೋಗಿ ಮಗಳನ್ನು ವಿವಾಹ ಮಾಡಿ ಕೊಡು ಅಂತ. ಇವನು ಚತುರ್ಮುಖನನ್ನು ಅನುಮತಿ ಪಡೆದು ಆದಷ್ಟು ಬೇಗ ಇಳಿದು ಬರ್ತಾನೆ ತನ್ನ ಯೋಗ ಶಕ್ತಿಯಿಂದ. ಬಲರಾಮನಿಗೆ ಹೆಣ್ಣನ್ನು ಕೊಡುವುದು ಅಂತ ತೀರ್ಮಾನಿಸಿದರೆ ಬಲರಾಮ ಹೀಗೆ ನೋಡ್ತಾನಂತೆ ಹೆಣ್ಣನ್ನು. ಅವಳು ಅಷ್ಟು ಆ ಯುಗಾಂತರದ ತ್ರೇತಾಯುಗದ ಹುಡುಗಿ ಅಲ್ವಾ, ತ್ರೇತಾಯುಗದ ಹುಡುಗಿಯನ್ನು ಹೀಗೆ ನೋಡುವುದು, ಅವಳನ್ನು ವಿವಾಹ ಆಗಬೇಕು. ಮಾಲೆಯನ್ನು ಎಸೆದರೂ ಕೂಡ ಕುತ್ತಿಗೆಗೆ ಬೀಳುವುದು ಕಷ್ಟ. ಈ ಬಾಸ್ಕೆಟ್ಬಾಲ್ ಸಿಕ್ಕಾಪಟ್ಟೆ ಅಭ್ಯಾಸ ಮಾಡಿರಬೇಕು. ಅಂತಹ ಹುಡುಗಿಯನ್ನು ವಿವಾಹವಾಗುವ ಬಗೆ ಹೇಗೆ? ಆದರೆ ತ್ರೇತಾಯುಗದ ರಾಜ ಕಕುತ್ಮಿಯ ಮಗ ರೇವತ ಆತನೇ ಬಂದು ಈಕೆಯನ್ನು ಸ್ವೀಕರಿಸು ಅಂತ ಕೇಳಿದಾಗ ಸ್ವೀಕರಿಸಬೇಕು ಹಾಗೆ ತೀರ್ಮಾನಿಸಿದವ ತಾನು ತನ್ನ ಮೂಲ ರೂಪವನ್ನು ಆಲೋಚನೆ ಮಾಡ್ತಾನೆ. ತನ್ನ ನೇಗಿಲನ್ನು ಹಿಡಿತಾನೆ. ಯಾಕಂದರೆ ಈತನ ಶೇಷನ ಪತ್ನಿ ವಾರುಣಿ ಅಂತ ಕರೆಸಿಕೊಳ್ಳೋಳು. ಆ ವಾರುಣಿಯೇ ರೇವತಿಯಾಗಿ ಅವತರಿಸಿತು. ಹಾಗಾಗಿ ತನ್ನ ನಿಜ ಪತ್ನಿ ಆದ್ದರಿಂದ ಆಕೆಯನ್ನು ಈತ ತನ್ನ ನೇಗಿಲು, ಶೇಷನ ಆಯುಧ ಅಂತೇಳಿದರೆ ಒಂದು ಹಲ ಮತ್ತು ನೇಗಿಲು ಅಂತ, ಒನಕೆ ಮತ್ತು ನೇಗಿಲನ್ನು ಆಕೆಯ ಈ ಭುಜಕ್ಕೆ ಹಾಕಿ ಎಳೆದಂತೆ. ಎಳೆದು ತನ್ನ ಭುಜಕ್ಕೆ ಸರಿಯಾಗುವಷ್ಟು ಸರಿ ಮಾಡಿದಂತೆ. ಇದು ಹೇಗೆ ಮಾಡಿದ ಏನು ಕಥೆ ಅಂತ ಚಪ್ಪಡೆ ಆಯಿತು ಅಂತ ಅರ್ಥ. ಎಳೆದು ಹಾಗೆ ಮಾಡಿದಂತೆ. ಇದು ಶೇಷಶಕ್ತಿಯಿಂದ ಸಾಧ್ಯವಾಗತಕ್ಕಂತಹ ಕೆಲಸ. ಶೇಷ ಅಂದರೆ ನಮ್ಮ ಬೆನ್ನಿಗೆ ಸಂಬಂಧಪಟ್ಟ ಬೆಂಬಲವನ್ನು ಕೊಡ್ತಕ್ಕಂಥ ಕುಂಡಲಿ ಶಕ್ತಿ. ಆ ಶಕ್ತಿಯಿಂದ ಶರೀರವನ್ನು ಕುಳ್ಳವಾಗಿಸುವ ಅಥವಾ ಊರ್ಧ್ವಗೊಳಿಸ್ತಕ್ಕಂತಹ ಸಾಧ್ಯತೆಯನ್ನು ಆಯುರ್ವೇದ ಹೇಳ್ತದೆ. ಹಾಗೆ ಆ ಶರೀರವನ್ನು ಕುಳ್ಳಗೊಳಿಸಿ ತನಗೆ ಅನುಗುಣವಾಗುವ ಹಾಗೆ ಮಾಡಿ ಅಗ್ನಿ ಸಾಕ್ಷಿಯಾಗಿ ಆತ ವಿವಾಹವಾಗ್ತಾನೆ ಕಕುತ್ಮಿ ಮತ್ತು ರೇವತರ ಸನ್ನಿಧಾನದಲ್ಲಿ. ಹೀಗೆ ಬಲರಾಮನಿಗೆ ವಿವಾಹವಾಯಿತು. ಬಲರಾಮನ ವಿವಾಹವಾದ ಮೇಲೆ ಕೃಷ್ಣ ವಿವಾಹಕ್ಕೆ ಬೇಕಾದ ವೇದಿಕೆ ಸಿದ್ಧವಾಯಿತು. ಏನು ಹೇಳ್ತೀವಿ, ಲೈನ್ ಕ್ಲಿಯರ್ ಆಯಿತು ಅಂತ ಹೇಳೋದಿಲ್ಲ, ಹಾಗೆ ವಿವಾಹಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಹಾಗಾಗಿ ಶ್ರೀಕೃಷ್ಣನ ವಿವಾಹದ ಕಥೆ ಅದನ್ನು ನಾವು ಆದಿರಾಜರ ಮಾತುಗಳಲ್ಲೇ ಕೇಳಬೇಕು. ಆದಿರಾಜರ ಮಾತುಗಳನ್ನು ನಾಳೆ ಹೇಳ್ತೇನೆ. ಒಂದು 5-10 ನಿಮಿಷ ಅದಕ್ಕೆ ವಿವಾಹದ ಪೂರ್ವಪೀಠಿಕೆಯನ್ನಷ್ಟೇ ಕೊಟ್ಟು ಇವತ್ತು ನಿಲ್ಲಿಸ್ತೇನೆ. ಯಾಕಂದರೆ ಮದುವೆಯ ಕೆಲಸ ಏಕಾದಶಿ ಶುರುವಾಗಬೇಕು ಅಂತ. ದಶಮಿಯ ದಿವಸ ಪೂರ್ವಪೀಠಿಕೆ ಪೂರ್ವರಂಗಗಳೆಲ್ಲ ಶುರುವಾಗಬೇಕು. ವಿದರ್ಭ ನಗರ, ವಿದರ್ಭ ಅನ್ನುವ ದೇಶಕ್ಕೆ ದೊಡ್ಡ ಇತಿಹಾಸ ಇದೆ. ಆ ದೇಶವನ್ನೇ ವಿದರ್ಭ ದೇಶ ಅಂತ ಕರೀತಾರೆ. ಇವತ್ತಿಗೂ ಆ ದೇಶಕ್ಕೆ ವಿದರ್ಭ ಅಂತಲೇ ಹೆಸರಿದೆ. ವಿದರ್ಭ ಅಂತ ರೈಲ್ವೆ ಸ್ಟೇಷನ್ ಎಲ್ಲ ಇದೆ. ಇವತ್ತಿಗೂ ಆ ಹೆಸರು ಉಳ್ಕೊಂಡಿದೆ ಅನ್ನೋದು ನಮ್ಮ ಅದೃಷ್ಟ. ಹಿಂದಕ್ಕೆ ಆ ವಿದರ್ಭ ದೇಶದ ಮಹಾಪಟ್ಟಣವನ್ನು ಮಿಥಿಲಾಪಟ್ಟಣ ಅಂತ ಕರೀತಾ ಇತ್ತು. ರಾಜ ಜನಕ ಅದೇ ದೇಶದ ಅಧಿಪತಿಯಾಗಿದ್ದ. ಆ ನಂತರದಲ್ಲಿ ಅಲ್ಲಿ ನಳ ದಮಯಂತಿ, ಭೀಷ್ಮಕ ರಾಜ ತನ್ನ ಮಗಳಾದ ದಮಯಂತಿ ಆಕೆಯ ಜೊತೆಗೆ ರಾಜ್ಯಭಾರ ಮಾಡ್ತಾ ಇದ್ದಂತಹ ಪಟ್ಟಣ ಅದು ವಿದರ್ಭ ದೇಶ. ದಮಯಂತಿಯನ್ನು ವೈದರ್ಭಿ ಅಂತ ಕರೀತಾ ಇದ್ರು, ವಿದರ್ಭ ದೇಶದ ಮಗಳು ಅಂತ. ಅದೇ ವಿದರ್ಭ ದೇಶದಲ್ಲಿ ಈ ದ್ವಾಪರ ಯುಗದಲ್ಲಿ ಒಬ್ಬ ಆಡಳಿತ ಮಾಡ್ತಾ ಇರತಕ್ಕಂತಹ ರಾಜನಿಗೆ ಭೀಷ್ಮಕ ರಾಜ ಅಂತ ಹೆಸರು. ಭೀಷ್ಮಕ ಮಹಾಪರಾಕ್ರಮಿ. ಆದರೆ ಅವನ ಮಕ್ಕಳು ಅವನಿಗಿಂತ ದೊಡ್ಡ ಪರಾಕ್ರಮಿಗಳು. ಅದಕ್ಕೆ ಒಂದು ಕಾರಣ ಅವರು ಯುವಕರಾಗಿದ್ದಾರೆ ಅನ್ನೋದು ಒಂದು ಕಾರಣ. ಅವನ ಮಕ್ಕಳು ಎಷ್ಟು? 5 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಗಂಡು ಮಕ್ಕಳಿಗೆಲ್ಲ ರುಗ್ಮ ಅಂತ ಹೆಸರಿಟ್ಟಿದ್ದಾನೆ. ರುಗ್ಮ ಅಂದರೆ ಬಂಗಾರ ಅಂತ, ಎಲ್ಲ ಬಂಗಾರದ ಮಕ್ಕಳು ಅಂತ ಅರ್ಥ. ಒಬ್ಬ ರುಗ್ಮಕೇಶ, ಮೊದಲನೆಯವರಿಗೆ ರುಗ್ಮಿ ಅಂತ ಹೆಸರು, ಮತ್ತೊಬ್ಬನಿಗೆ ರುಗ್ಮ ಬಾಹು ಅಂತ ಹೆಸರು, ರುಗ್ಮಶಾಲಿ ಅಂತ ಹೆಸರು. ಹೀಗೆ ಒಟ್ಟು ಬಂಗಾರಕ್ಕೆ ಸಂಬಂಧಪಟ್ಟ ಕ್ಷಾತ್ರ ನಾಮಗಳನ್ನು ಅವರಿಗೆ ಇಟ್ಟಿದ್ದಾನೆ. ಕೊನೆಯವಳಾದ ಹೆಣ್ಣು ಮಗಳಿಗೆ ರುಗ್ಮಿಣಿ ಅಂತ ಹೆಸರು. ರುಗ್ಮಿಣಿ ಅಂತ ಹೇಳಿದರೆ ಬಂಗಾರಿ ಅಂತ ಅರ್ಥ. ಈಗೆಲ್ಲ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಬಂಗಾರಿ, ಚಿನ್ನಿ ಅಂತೆಲ್ಲ ಕರೆದ ಹಾಗೆ ಇವನು ತನ್ನ ಮಗಳನ್ನು ಬಂಗಾರಿ, ಚಿನ್ನಿ ಅಂತ ಕರೆದಿದ್ದಾನೆ. ರುಕ್ಮಿಣಿ ಅಂತ ಆಕೆಯ ಹೆಸರು. ಅದನ್ನು ರುಕ್ಮಿಣಿ ಅಂತಲೂ ಇವತ್ತು ಹೇಳ್ತಾರೆ. ರುಕುಮಾಯಿ ಅಂತ ಕೆಲವರು ಕರೀತಾರೆ ಬೇರೆ ಬೇರೆ ಭಾಷೆಗಳಲ್ಲಿ. ಅಂದರೆ ರುಕ್ಮಿಣಿ ಅಂತ ಕೊನೆಯ ಮಗಳು. ವಿದರ್ಭ ದೇಶಕ್ಕೆ ದೊಡ್ಡ ಹೆಮ್ಮೆಯ ವಿಷಯ ಏನು ಅಂತ ಹೇಳಿದರೆ, ಬೆಳೆದು ಯೌವನಕ್ಕೆ ಬಂದಿದ್ದಂತಹ ರುಕ್ಮಿಣೀ ದೇವಿಯನ್ನು ವಿವಾಹವಾಗುವುದಕ್ಕೆ ಸಾಲು ಸಾಲು ರಾಜಕುಮಾರರು ಬಂದು ನಿಂತಿದ್ದಾರಂತೆ. ನಮಗೇ ನಿಮ್ಮ ಮಗಳನ್ನು ಕೊಡಬೇಕು ಅಂತ. ಅಷ್ಟು ಹೆಸರುವಾಸಿಯಾದ ಹೆಣ್ಣು ಮಗಳು. ಆಕೆಯ ಸೌಂದರ್ಯದಿಂದ, ಆಕೆಯ ಗುಣವಂತಿಕೆಯಿಂದ ಮತ್ತು ಆಕೆಯ ವಿದ್ಯೆ ಮತ್ತು ಆಕೆಯ ಬಗ್ಗುವಿಕೆ ಅಂದರೆ ಏನು? ದೇವರ ಬಗ್ಗೆ ಇರತಕ್ಕಂಥ ಅತಿಶಯಿತವಾದ ಶ್ರದ್ಧೆ. ಅದೆಷ್ಟೋ ವ್ರತಗಳನ್ನೆಲ್ಲ ಆ ವಯಸ್ಸಿನಲ್ಲೇ, ಯೌವನದಲ್ಲೇ ಅನುಷ್ಠಾನ ಮಾಡ್ತಾ ಇದ್ದಾಳೆ. ಅಂತಹ ದೈವಿ ಭಕ್ತಿ ಸಂಪನ್ನಳಾದವಳು. ಎಲ್ಲಕ್ಕಿಂತ ಮುಖ್ಯವಾಗಿ ಅತ್ಯಂತ ಗುಣಶಾಲಿನಿ, ರಾಜಕೀಯದ ಎಲ್ಲ ಒಳಹೊರಗುಗಳನ್ನು ತಿಳಿದಿರತಕ್ಕಂತಹ ಮಹಾವಿದ್ಯಾವಂತೆ ಇದ್ದಾಳೆ.
ಅಷ್ಟೇ ಅಲ್ಲ ಪರಮ ರೂಪವತಿಯಾಗಿದ್ದಾಳೆ ಅನ್ನುವ ಕಾರಣದಿಂದ ಆಕೆಯನ್ನು ವಿವಾಹವಾಗುವುದಕ್ಕೆ ಅನೇಕ ರಾಜಕುಮಾರರ ತಂದೆಯಂದಿರು ನನ್ನ ಮಗನಿಗೇ ವಿವಾಹ ಮಾಡಿಕೊಡಬೇಕು ಅಂತ ಬಂದು ಇಲ್ಲಿ ಕುಸಲಾಯಿಸ್ತಾ ಇದ್ದಾರೆ. ಆದರೆ ಭೀಷ್ಮಕನಿಗೆ ಒಂದು ಅನುಕೂಲ ಏನು ಅಂತೇಳಿದರೆ, ಅವನಿಗೆ ಯಾವ ರಾಜಕುಮಾರರು ಬಂದರೂ ಕೂಡ ಇವನಿಗೆ ಕೊಡ್ಬೋದಲ್ವ ನನ್ನ ಮಗಳನ್ನು ಅಂತ ಇವನಿಗೆ ಅನಿಸುತ್ತೆ. ಯಾಕಂದರೆ ವಯಸ್ಸಾಗಿದೆ, ಅವರೆಲ್ಲ ಯಾರಿಗೆ ಬೇಕಾದರೂ ಕೊಡ್ಬೋದು ಅಂತ ಅವನ ಆಲೋಚನೆ. ಆದರೆ ಅವರಿಗೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅವನಿಗೆ, ಹಿರಿಯನಿಗೆ. ಅದಕ್ಕೋಸ್ಕರ ರುಕ್ಮಿಯ ಮೇಲೆ ಜವಾಬ್ದಾರಿ ಬಿಟ್ಟುಬಿಟ್ಟಿದ್ದಾರೆ. ರಾಜ್ಯಭಾರದ ಜವಾಬ್ದಾರಿಯನ್ನು ಕೂಡ ಜ್ಯೇಷ್ಠ ಸುತನಾದಂತಹ ರುಕ್ಮಿ ತೆಗೆದುಕೊಂಡು ಬಿಟ್ಟಿದ್ದಾನೆ. ರುಕ್ಮಿ ಯಾರಿಗೂ ಈಕೆಯನ್ನು ವಿವಾಹ ಮಾಡಿ ಕೊಡ್ತಾ ಇಲ್ಲ. ಅದಕ್ಕೆ ಎರಡು ಕಾರಣಗಳಿದ್ದು. ಒಂದು, ಇವರ ಒಂದು ಕುಲ ಪದ್ಧತಿ, ವಂಶದಲ್ಲಿ ಬಂದ ಪದ್ಧತಿಯ ಕ್ರಮದಲ್ಲಿ ಯಾರಾದರೂ ಬಂದು ಈ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡು ಅಂತ ಕೇಳಿದರೆ ಕೊಡಬಾರ್ದಂತೆ. ಇವರೊಂದು ಪದ್ಧತಿ ಅದು. ಮತ್ತು ಅವಳ ಹತ್ರ ಕೇಳಬೇಕು, ನಿಮಗೆ ಯಾರಾಗ್ಬೋದು ಗಂಡು ಅಂತೇಳಿ. ಅವಳು ಇವನೇ ಆಗ್ಬೋದು ಅಂತೇಳಿದರೆ ಅವನಿಗೆ ಮದುವೆ ಮಾಡಿ ಕೊಡಬೇಕು. ಇದಕ್ಕೆ ಸ್ವಯಂವರ ಅಂತ ಹೆಸರು. ಆದರೆ ಈ ಕುಟುಂಬದಲ್ಲಿ ಸ್ವಯಂವರ ಪದ್ಧತಿಯಲ್ಲಿ ಮದುವೆ ಮಾಡಿಕೊಡ್ತಕ್ಕಂಥದ್ದು ಅನ್ನೋದು ಕುಲ ಸಂಪ್ರದಾಯದಿಂದ ಪ್ರಾಪ್ತವಾದದ್ದು. ಹಾಗಾಗಿ ನೀವು ಬೇಕು ಅಂತ ಕೇಳಿದರೆ ನಾವು ಮದುವೆ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ, ಅವಳು ಬೇಕು ಅಂತ ಕೇಳಿದವರಿಗೆ ಮದುವೆ ಮಾಡಿಕೊಡಬೇಕು ಅಂತ ಇದು ಸಂಪ್ರದಾಯ. ಇದನ್ನು ಹೇಳಿ ಎಲ್ಲರಲ್ಲೂ ಹಾಗಾದರೆ ಈಗಲೇ ಸ್ವಯಂವರ ಮಾಡಿ ಕೇಳಿ ನೋಡಿ ಅವಳ ಹತ್ರ ಅಂತ ಇವರು ಕೇಳ್ತಾ ಇದ್ರು. ಅದಕ್ಕೆ ನಮ್ಮ ಪುರೋಹಿತರು ಮುಹೂರ್ತ ಕೊಡಬೇಕು ಅಂತ. ಈ ಎಲ್ಲಕ್ಕೂ ತಪ್ಪಿಸಿಕೊಳ್ಳುವುದಕ್ಕೆ ಈ ಪುರೋಹಿತರು ಒಂದು ಮಾರ್ಗ. ಅವರು ಹೇಳಿದ ಮುಹೂರ್ತದಲ್ಲೇ ನಾವು ಸ್ವಯಂವರ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅಂತ ಹೇಳಿ ತಪ್ಪಿಸಿಕೊಂಡಿದ್ರು. ಆದರೆ ಒಂದು ವಿರೋಧಾಭಾಸದ ಸ್ಥಿತಿ ಏನು ಅಂತೇಳಿದರೆ, ರುಕ್ಮಿಣೀ ದೇವಿ ಹತ್ರ ನಿಮಗೆ ಯಾರು ಗಂಡು ಬೇಕು ಅಂತ ಕೇಳಿದರೆ ಒಂದೇ ಒಂದು ಮಾತು, ನನಗೆ ದ್ವಾರಕೆಯ ಕೃಷ್ಣ, ವೃಂದಾವನದ ಕೃಷ್ಣ, ಗೋಕುಲದ ಕೃಷ್ಣ, ಮಧುರೆಯ ಕೃಷ್ಣ ಅಂತ. ಮಧುರಾ ಅಂತ ಪಟ್ಟಣಕ್ಕೆ ಹೆಸರು, ಅದು ಹಿಂದಿಯಲ್ಲಿ ಮಥುರಾ ಅಂತ ಆಗಿದೆ. ಆ ಮಧುರಾಧಿಪತಿಯೇ ನನಗೆ ಬೇಕು ಅಂತ ಈ ರೀತಿ ಆಕೆ ಶ್ರೀಕೃಷ್ಣನ ಗುಣಗಳ ಬಗ್ಗೆ ಬಹಳಷ್ಟು ಕೇಳಿದ್ದಾಳೆ. ಅದರಲ್ಲಿ ಊರ ಜನತೆ ಮಾತಾಡಿಕೊಳ್ಳುವುದನ್ನು ಕೇಳಿದ್ದಾಳೆ. ಸ್ವತಃ ನಾರದಾದಿ ಮಹರ್ಷಿಗಳ ಮೂಲಕವಾಗಿ ಕೃಷ್ಣನ ಗುಣಗಾನವನ್ನು ತಾನು ಶ್ರವಣ ಮಾಡಿದ್ದಾಳೆ. ತನ್ನ ಜೀವನಕ್ಕೆ ಯೋಗ್ಯವಾದ ಪತಿ ಅಂತೇಳಿದರೆ ಸಾಕ್ಷಾತ್ ಕೃಷ್ಣ. ಆದ್ದರಿಂದ ಕೃಷ್ಣನನ್ನು ಪತಿಯನ್ನಾಗಿ ಪಡಿಬೇಕು ಅಂತ ಹೇಳಿ ಅನೇಕ ವ್ರತಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾಳೆ. ರುಕ್ಮಿಣಿ ಅಂತೇಳಿದರೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅವತರಿಸಿದ್ದು. ಹಿಂದೆ ರಾಮಾವತಾರದಲ್ಲಿ ಶ್ರೀರಾಮಚಂದ್ರ ಒಂದೇ ಮದುವೆ ಆಗುವುದು ಅಂತೇಳಿ ತೀರ್ಮಾನ ಮಾಡಿದ್ದ. ಈಗ ಶ್ರೀಕೃಷ್ಣ ಅವತರಿಸುವುದಕ್ಕಿಂತ ಮುಂಚೆ ತನ್ನ ಪತ್ನಿಯನ್ನು ಕರೆದಿದ್ದಂತೆ. ಒಂದು ಮೀಟಿಂಗ್ ಆಗಿತ್ತು. ಮೊದಲು ತಾನು ಅವತರಿಸುವುದಕ್ಕಿಂತ ಮುಂಚೆ ಯಾರು ಅವತರಿಸಬೇಕು, ನಂತರ ಯಾರು ಅವತರಿಸಬೇಕು ಎಲ್ಲ ವ್ಯವಸ್ಥೆ ಮಾಡುವುದಕ್ಕೆ. ಆವಾಗ ತನ್ನ ಪತ್ನಿಯನ್ನು ಕರೆಯುವಾಗ ಲಕ್ಷ್ಮೀದೇವಿ 3 ರೂಪದಲ್ಲಿ ಬರ್ತಾಳೆ. ಶ್ರೀ ಭೂ ದುರ್ಗಾ ಅಂತ 3 ರೂಪದಲ್ಲಿ ಬಂದಾಗ ಭಗವಂತ ನಗುತ್ತಾ ಹೇಳಿದ, ಈ ಬಾರಿ ಎಲ್ರಿಗೂ ಅವತಾರಕ್ಕೆ ಅವಕಾಶ ಇದೆ. ಹಿಂದೆ ರಾಮಾವತಾರದಲ್ಲಿ ಒಂದೇ ಮದುವೆ ಅಂತ ವ್ಯವಸ್ಥೆ ಇತ್ತು. ಈ ಸಲ ಅಲ್ಲ, ಲೆಕ್ಕ ಆ ಕಾಲದಲ್ಲಿ ಬಿಟ್ಟದ್ದೆಲ್ಲ ಈಗ ಪೂರ್ತಿ ಮಾಡುವುದಕ್ಕೋಸ್ಕರ ವ್ಯವಸ್ಥೆ ಉಂಟು. ಆದ್ದರಿಂದ ಶ್ರೀದೇವಿ ರುಕ್ಮಿಣಿಯಾಗಿ ಅವತರಿಸಬೇಕು, ಭೂದೇವಿ ಸತ್ಯಭಾಮೆಯಾಗಿ ಸತ್ರಾಜಿತನ ಮನೆಯಲ್ಲಿ ಅವತರಿಸಬೇಕು, ಈಕೆ ದುರ್ಗಾದೇವಿ ಅವಳು ನನ್ನ ತಂಗಿಯಾಗಿ ಹುಟ್ಟಬೇಕು ಅಂತ ನಿರ್ದೇಶನ ಕೊಟ್ಟಾಯಿತು. ಇಷ್ಟಾದ ಮೇಲೆ ಲಕ್ಷ್ಮೀದೇವಿ ಹತ್ರ ಹೇಳ್ತಾನೆ, ಈ ಬಾರಿ ಅನೇಕ ಮಂದಿ ಅಗ್ನಿಯಿಂದ ಆವಿರ್ಭವಿಸಿದ ಅಗ್ನಿಪುತ್ರರೆಲ್ಲರೂ ಕೂಡ ಕಾಮಭಕ್ತಿಯಿಂದ ಆರಾಧಿಸಬೇಕು ಅಂತ ಸಂಕಲ್ಪ ಮಾಡಿ ತಾವು ತಪಸ್ಸು ಮಾಡಿ ವರ ಪಡೆದಿದ್ದಾರೆ. ಅದರಿಂದ ಅನೇಕ ವಿವಾಹಗಳು ಈ ಸಲ ಘಟಿಸುತ್ತೆ. ನನ್ನನ್ನು ವಿವಾಹವಾಗಬೇಕಾದರೆ ಅರ್ಹತೆ ಏನು ಅಂದರೆ ನಿನ್ನ ಸನ್ನಿಧಾನ, ನೀನು ಅವರೆಲ್ಲರಲ್ಲೂ ಸನ್ನಿಹಿತಳಾಗಿದ್ದುಕೊಂಡು ಅವರ ಅನುಗ್ರಹವನ್ನು ಮಾಡಬೇಕು ಅಂತ ತನ್ನ ಪತ್ನಿ ಹತ್ರ ಹೇಳ್ತಾನೆ. ಆ ಕ್ರಮದಿಂದ ಇಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ವಿದರ್ಭ ದೇಶದ ರಾಜಕುಮಾರಿಯಾಗಿ ಆವಿರ್ಭವಿಸಿದ್ದಾಳೆ. ಆದರೆ ಆಕೆಯ ಮದುವೆಯ ವ್ಯವಸ್ಥೆಯಲ್ಲಿ ಕೃಷ್ಣನನ್ನೇ ಆಕೆ ಬಯಸಿ ನಿಂತರೆ ರುಕ್ಮಿ ಹೇಳುವುದು ಒಂದೇ ಮಾತು ಅವಳ ಮುಂದೆ, ಕೃಷ್ಣನನ್ನು ಒಬ್ಬನನ್ನು ಬಿಟ್ಟು ಬೇರೆ ಯಾರನ್ನು ನೀನು ಬಯಸ್ತಿ ಅದನ್ನು ಹೇಳು ಅಂತ. ನಿಮಗೆ ಸ್ವಯಂವರದ ವ್ಯವಸ್ಥೆ ಮಾಡುವ, ಆದರೆ ಸ್ವಯಂವರದಲ್ಲಿ ನೀನು ವರಿಸಿದ ಒಬ್ಬನನ್ನು ಬಿಟ್ಟು ಬೇರೆಯವರನ್ನು ಕೊಡುವುದು ಅಂತ, ಒಂದು ಬಿಟ್ಟು ಬೇರೆ. ರುಕ್ಮಿಣಿಗೆ ಒಂದು ಮಾತು, ಒಂದು ಚಿಂತನೆ, ಒಂದು ಮನಸ್ಸು ಕೊಟ್ಟ ಮೇಲೆ ಮುಗಿಯಿತು, ಮತ್ತೆ ಹಿಂದೆ ಕೇಳಲಿಕ್ಕಿಲ್ಲ. ಇದರ ಮಧ್ಯದಲ್ಲಿ ರುಕ್ಮಿಗೆ ಒಬ್ಬ ಗುರು ಸಿಕ್ಕಿದ. ರುಕ್ಮಿಯ ಪರಮ ಆತ್ಮೀಯನಾದಂತಹ ಗುರು ಯಾರು ಅಂದರೆ ಮಗಧ ದೇಶದ ಅಧಿಪತಿಯಾದಂತಹ ಜರಾಸಂಧ. ಜರಾಸಂಧನಿಗೆ ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಶಿಷ್ಯರಿತ್ತು. ಜರಾಸಂಧನಲ್ಲಿ ಒಂದು ದೊಡ್ಡ ಲೈಬ್ರರಿ ಇತ್ತು. ಅದೇ ಕೊನೆಗೆ ನಳಂದ ವಿಶ್ವವಿದ್ಯಾಲಯ ಅಂತ ಹೆಸರು ಬಂದದ್ದು. ಅದಕ್ಕೆ ದೊಡ್ಡ ಲೈಬ್ರರಿ ಉಂಟು. ಅದರಲ್ಲಿ ಇದ್ದದ್ದೆಲ್ಲ ಶೈವಶಾಸ್ತ್ರಗಳಿಗೆ ಸಂಬಂಧಪಟ್ಟಂತಹ ಶಾಸ್ತ್ರಗಳು ಜಾಸ್ತಿ ಇದ್ದವು.
ಭೈರವೇಶ್ವರನ ಆರಾಧನೆಗೆ ಸಂಬಂಧಪಟ್ಟ ತಂತ್ರಗ್ರಂಥಗಳನ್ನೆಲ್ಲ ಭಾರಿ ಓದಿದಂತಹ ವ್ಯಕ್ತಿ. ಆತನ ನಂಬಿಕೆಯ ಪ್ರಕಾರ ಶಿವನೇ ಸರ್ವೋತ್ತಮ. ಯಾರಾದರೂ ವಿಷ್ಣು ಸರ್ವೋತ್ತಮ ಅಂತ ಹೇಳಿದರೆ ತುಂಬ ಕಿರಿಕಿರಿ ಆಗ್ತಿತ್ತು ಅವರಿಗೆ. ಹೀಗೆ ಶಿವಭಕ್ತರು ಮತ್ತು ವಿಷ್ಣು ಭಕ್ತರು ಅಂತ ಹೇಳಿ ಒಂದು ಸಲ ಗಲಾಟೆ ಹುಟ್ಟಿದ್ದೇ ಇದು ಜರಾಸಂಧನ ಕಾರಣದಿಂದ. ಅವನಿಗೆ ವಿಷ್ಣುವಿನ ಮೇಲೆ ದ್ವೇಷ ಇತ್ತು, ಶಿವನ ಮೇಲೆ ಭಕ್ತಿ ಇತ್ತು. ಶಿವನ ಮೇಲೆ ಭಕ್ತಿ ಇದ್ದದ್ದು ತಪ್ಪಲ್ಲ, ಆದರೆ ವಿಷ್ಣು ದ್ವೇಷ ಸಹಿತವಾದ ಶಿವಭಕ್ತಿ ಅನ್ನೋದು ಅವನನ್ನು ಅಧಪಾತ ಮಾಡಿಸಿರ್ತಕ್ಕಂಥದ್ದು. ಆತನನ್ನು ಒಂದು ಬಾರಿ ಸಾಕ್ಷಾತ್ ಭೀಮಸೇನ ಕೊಂಡು ಹೋಗಿ ಗಂಗೆಯಲ್ಲಿ ಬಿಸಾಡಿದ್ದಂತೆ. ಅವನಿಗೆ ಮೈಯೆಲ್ಲ ಬೆಂಕಿಯಲ್ಲಿ ಬಿದ್ದ ಹಾಗೆ ಆಗೋಯ್ತಂತೆ. ಒಂದು ಬಾರಿ ಗಂಗೆಯ ತಡದಲ್ಲಿ ಈ ಜರಾಸಂಧ ಸಾಕ್ತಾ ಇದ್ದ. ಗಂಗೆ ಜುಳು ಜುಳು ಅಂತ ನಾದ ಕೇಳಿಸ್ತಾ ಇದೆ. ಇವನಿಗೆ ಬಾಯಾರಿಕೆ ಆಗ್ತಾ ಇತ್ತು. ಸೇನಾಧಿಪತಿ ಹತ್ರ ಕೇಳಿದ, ಅಲ್ಲಿ ಹರಿತಾ ಇರುವ ನದಿ ಯಾವುದು, ಸ್ವಲ್ಪ ನೀರು ಕುಡಿದುಕೊಂಡು ಮೈ ತಂಪು ಮಾಡಿಕೊಂಡು ಬರೋಣ. ಸೇನಾಧಿಪತಿ ಹೇಳಿದ, ಅದು ಗಂಗಾ ನದಿ ಅಂತ ಹೇಳಿದ. ಅಷ್ಟಾದದ್ದೇ ಸರ, ಹಾಗಾದರೆ ಹೀಗೆ ಹೋಗಿ ದೂರದಿಂದ ಹೋಗುವ ಅಂತ ಹೇಳಿದ. ಯಾಕೆಂತ ಹೇಳಿದರೆ ಗಂಗೆಗೆ ವಿಷ್ಣುಪದಿ ಅಂತ ಹೆಸರು. ಬ್ರಹ್ಮದೇವ ಭಗವಂತನ ಪಾದವನ್ನು ತೊಳೆದಾಗ ಹರಿಪಾದ ನಖದಿಂದ ಹರಿದು ಬಂದವಳು ಗಂಗೆ. ಆ ಹರಿಯ ಪಾದದ ನೀರು ಮೇಗೆ ಸೋಂಗಬಾರದು ಅಂತ ಹೇಳುವಷ್ಟು ಹರಿದ್ವೇಷ ಇದ್ದದ್ದು. ಅವ ಹೀಗೂ ಆಲೋಚನೆ ಮಾಡ್ಬೋದಿತ್ತು, ಅದು ಶಿವ ತನ್ನ ಜಟಾಜೂಟದಲ್ಲಿ ಧರಿಸಿದ ನದಿ ಅಂತ ಯೋಚನೆ ಮಾಡಿದ್ದಿದ್ದು ಅದರಲ್ಲಿ ಮುಳುಗ ಹಾಕ್ಬೋದಿತ್ತು. ಆದರೆ ವಿಷ್ಣು ದ್ವೇಷ ಅವನಿಗೆ ಗಂಗಾ ಸ್ನಾನವನ್ನೂ ಮಾಡದೇ ಇರುವ ಹಾಗೆ ತಡೆದು ನಿಲ್ಲಿಸಿತ್ತು. ಅಂತಹ ದುಷ್ಟ ವಿಷ್ಣು ದ್ವೇಷಿಯಾಗಿರ್ತಕ್ಕಂತಹ ಜರಾಸಂಧ, ಅವನಿಗೆ ಮೊದಲೇ ಕೃಷ್ಣನ ಮೇಲೆ ಸಿಕ್ಕಾಬಟ್ಟೆ ದ್ವೇಷ. ಈ ರುಕ್ಮಿಣೀ ದೇವಿ ಕೃಷ್ಣನ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾಳೆ ಅನ್ನುವ ವಿಷಯ ಕೇಳಿದ ಮೇಲೆ ತನ್ನ ನೆಂಟಸ್ತನವನ್ನು ಗಟ್ಟಿ ಮಾಡಿದ ರುಕ್ಮಿಯ ಜೊತೆಗೆ. ನೋಡು, ನಾನು ಹೇಳಿದ ಹಾಗೆ ನಿನ್ನ ತಂಗಿಗೆ ಮದುವೆ ಆಗಬೇಕು, ಸ್ವಯಂವರವನ್ನೇ ಏರ್ಪಡಿಸೋಣ. ಆದರೆ ಆ ಸ್ವಯಂವರದಲ್ಲಿ ಕೃಷ್ಣನಿಗೆ ಆಹ್ವಾನ ಕೊಡಬಾರ್ದು, ಉಳಿದ ಎಲ್ಲರನ್ನೂ ಆಹ್ವಾನಿಸಬೇಕು, ಕೃಷ್ಣ ಮಾತ್ರ ಅದರಲ್ಲಿ ಇರಬಾರ್ದು. ಆ ರೀತಿಯ ಒಂದು ವ್ಯವಸ್ಥೆ, ಸ್ವಯಂವರ ವ್ಯವಸ್ಥೆ ಮಾಡೋಣ. ಭಾರೀ ಗಡದ್ದಾಗಿ ಸ್ವಯಂವರ ವ್ಯವಸ್ಥೆ ಮಾಡಿದ್ರಂತೆ. ಆ ಕಡೆಯಿಂದ ದ್ವಾರಕೆಗೆ ಒಂದು ಆಹ್ವಾನ ಇಲ್ಲ. ದ್ವಾರಕೆಯಲ್ಲಿ ದೇಶದ ಬಗ್ಗೆ ಅಭಿಮಾನವುಳ್ಳ ಪ್ರಜೆಗಳೆಲ್ಲ 4 ರಸ್ತೆ ಸೇರಿದಲ್ಲೆಲ್ಲ ನಿಂತು ಮಾತಾಡ್ತಾರೆ. ವಿದರ್ಭ ಪಟ್ಟಣದಲ್ಲಿ ಭಾರಿ ದೊಡ್ಡ ಸ್ವಯಂವರವಂತೆ, ಅಕ್ಕಪಕ್ಕದ ರಾಜಕುಮಾರರಿಗೆ ಎಲ್ಲ ಆಹ್ವಾನ ಬಂದಿದೆ. ನಮ್ಮ ದೇಶವನ್ನು ಅವಮಾನ ಮಾಡ್ತಾ ಇದ್ದಾರೆ ಅಂತ ಇವರಿಗೆ ಅಭಿಮಾನದ ಪ್ರಶ್ನೆ. ನಮ್ಮ ದೇಶಕ್ಕೆ ಆಹ್ವಾನ ಕೊಡಲಿಲ್ಲ. ಎಷ್ಟು ಯೋಗ್ಯನಾದವರ ಅಂದರೆ ಕೃಷ್ಣನಂತ ವರ ಅವರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟಿದ್ದು ಇಲ್ಲಿಗೆ ಬೇಕು ಬೇಕು ಅಂತ ಆಹ್ವಾನ ಕೊಡಲಿಲ್ಲ, ಅವರ ಸೊಕ್ಕು ಮುರಿಲೇಬೇಕು ಅಂತ ಈ ರೀತಿ ಊರಿನ ಜನ ಮಾತಾಡ್ತಾರೆ. ಕೊನೆಗೆ 10 ಜನ ಸೇರಿ ಕೃಷ್ಣನ ಹತ್ರವೂ ಬಂದು ಹೇಳಿದರು, ಇಷ್ಟು ಸೊಕ್ಕಿ ಏರಿದೆ ಅವರಿಗೆ, ಒಂದು ಸಲ ಸೊಕ್ಕು ಮುರಿಬೇಕಿದೆ. ಕೃಷ್ಣ ನಕ್ಕು ಬಿಟ್ಟಂತೆ, ಇದು ಸೊಕ್ಕು ಮುರಿಯುವ ವಿಷಯ ಅಲ್ಲ, ಆದರೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ರುಕ್ಮಿಣೀ ದೇವಿ ತಾನು ಬಯಸಿದಂತಹ ವ್ಯಕ್ತಿಗೆ ಮದುವೆ ಮಾಡಿಕೊಡುವುದು ಬಿಟ್ಟು ಪ್ರೌಢ ವಯಸ್ಕೆಯಾದಂತಹ ಆಕೆಯ ಮನಸ್ಸಿಗೆ ವಿರುದ್ಧವಾಗಿ ಯಾರಿಗೋ ಕಟ್ಟಿ ಹಾಕಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರಲ್ವಾ. ಆದ್ದರಿಂದ ಇದಕ್ಕೂ ಒಂದು ಅವರಿಗೆ ಬುದ್ಧಿ ಹೇಳಬೇಕು ಅಂತ ಆಗ ಕೃಷ್ಣ ಹೋಗಿದ್ದಂತೆ ಸ್ವಯಂವರಕ್ಕೆ. ಅದು ಭಾಗವತದಲ್ಲಿಲ್ಲ, ವಾದಿರಾಜರು ತಮ್ಮ ಕಾವ್ಯದಲ್ಲಿ ಸೂಚನೆ ಮಾಡ್ತಾರೆ, ಹರಿವಂಶದಲ್ಲಿ ಆ ಕಥೆ ಇದೆ. ಕೃಷ್ಣ ಹೋಗುವಾಗ ಏನಾಗಿದೆ, ಅಲ್ಲಿ ಭಾರೀ ಸ್ವಯಂವರದ ವ್ಯವಸ್ಥೆ. ಎಲ್ಲ ರಾಜಕುಮಾರರ ಅಪ್ಪಂದಿರು ಮಾತ್ರ ಅಲ್ಲ, ಅಜ್ಜಂದಿರು ಕೂಡ ಹೀಗೆ ಕೂತಿದ್ದಾರೆ, ಮಾಲೆಯಲ್ಲಿ ಆದರೂ ಬಿದ್ದೇ ಬೀಳಲಿ ಅಂತ ಆ ಸ್ವಯಂವರದಲ್ಲಿ ಇದ್ದಾರೆ. ಅಂಥ ಸ್ವಯಂವರದಲ್ಲಿ ಅದು ಮೈದಾನದಲ್ಲಿ ಸ್ವಯಂವರ ಮಾಡಿದ್ದಾರೆ. ಯಾಕಂದರೆ ಅಷ್ಟು ಜನಕ್ಕೆ ಈ ಭವನದ ಒಳಗೆ ಕುರ್ಚಿ ಹಾಕಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ದೊಡ್ಡ ಮೈದಾನದಲ್ಲಿ ಸ್ವಯಂವರ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಜರಾಸಂಧ ಹೇಳಿದ್ದಾನೆ, ಒಂದು ಆಸನವೂ ಕೂಡ ಜಾಸ್ತಿ ಇರಬಾರ್ದು ಇದರಲ್ಲಿ, ಯಾಕಂದರೆ ಕೃಷ್ಣ ಎಲ್ಲಿ ಆದರೂ ಬಂದು ಕೂತರೆ ಕಷ್ಟ. ಆಗ ಶಿಶುಪಾಲ ಕೇಳಿದ, ಅಲ್ಲ ಸರಿ ಆಸನ ಇಡ್ಲಿಕ್ಕಿಲ್ಲ, ಆದರೆ ನಮ್ಮವರೇ ಯಾರಾದರೂ ಬಂದರೆ ಒಂದು ಆಸನ ಬೇಕಲ್ಲ, ಅದಕ್ಕೆ ಯಾರಾದರೂ ಬಂದರೆ ಆಗ ಅವರ ಜೊತೆಗೆ ಒಂದು ಆಸನವನ್ನು ಹಿಡ್ಕೊಂಡು ಬರಲಿಕ್ಕೆ ಸೇವಕರ ವ್ಯವಸ್ಥೆ ಮಾಡಬೇಕು, ಹೊರತು ಇಲ್ಲಿ ಒಂದೇ ಒಂದು ಪ್ರತ್ಯೇಕ ಆಸನ ಇರಬಾರ್ದು. ಕೃಷ್ಣ ಗರುಡಾರೂಢನಾಗಿ ಬರ್ತಾನೆ ಆ ಸ್ವಯಂವರ ಮಂಟಪಕ್ಕೆ. ಗರುಡ ಮೇಲಿಂದ ನೋಡ್ತಾನೆ. ಗರುಡನ ದೃಷ್ಟಿ ಅಂದರೆ ಅದು ಹದ್ದಿನ ದೃಷ್ಟಿ. ಒಂದು ಆಸನವೂ ಖಾಲಿ ಇಲ್ಲ. ಓ, ಕೃಷ್ಣನಿಗೆ ಒಂದು ಆಸನವೂ ಇಡಲಿಲ್ಲ ಅಂತ ಗರುಡನಿಗೆ ಗೊತ್ತಾಯಿತು. ಅವನು ಹಾಗೆ ಮೇಲಿನಿಂದ ಕೆಳಗೆ ಇಳಿದು ಒಮ್ಮೆ ರೆಕ್ಕೆ ಹೊಡೆದಂತೆ. ರೆಕ್ಕೆ ಹೊಡೆದ್ರೆ ಒಂದು ಕುರ್ಚಿಯೂ ಉಳಿಲಿಲ್ಲ ಅಲ್ಲಿ. ಎಲ್ಲ ಕುರ್ಚಿಯೂ ಪಟಕ್ಕನೆ ಹಾರಿತಂತೆ. ಕುರ್ಚಿಯಲ್ಲಿದ್ದವರು ನೆಲಕ್ಕೆ ಬಿದ್ದು ಅವರ ಮೇಲೆ ಆಸನ ಬಿದ್ದು ಆಮೇಲೆ ಆಸನ ಪುಟಿದೆದ್ದು ಮತ್ತೆ ಸರಿಯಾಗಿ ನಿಂತಿತಂತೆ. ಪ್ರತಿಯೊಂದು ಆಸನವೂ ಕೃಷ್ಣ ಬಾ ಕೂತುಕೋ, ನನ್ನಲ್ಲೇ ಕೂತುಕೋ ಅಂತ ಕರೀತಾ ಇತ್ತಂತೆ. ಹೀಗೆ ಅದರಲ್ಲಿ ಕೂತವರು ದೇವರಿಗೆ ನಾವು ಆಸನ ಕೊಡುವುದಿಲ್ಲ ಅಂದರೆ ಪರಿಸ್ಥಿತಿ ಏನಾಗ್ತದೆ ಅನ್ನೋದಕ್ಕೆ ಇದು ದೃಷ್ಟಾಂತ. ಕೃಷ್ಣ ಅಲ್ಲಿ ಯಾವ ಆಸನದ ಮೇಲೆಯೂ ಹೋಗಲಿಲ್ಲ. ಆತ ಸೀದಾ ಭೀಷ್ಮಕನನ್ನು ಹೋಗಿ ಭೇಟಿಯಾಗಿ, ನಿನ್ನ ಮಗ ಎತ್ತ ಅಪರಾಧ ಮಾಡ್ತಾ ಇದ್ದಾನೆ, ನೀನು ಸಿಂಹಾಸನದಲ್ಲಿ ಕುಳಿತು ಅಂತಹ
ಅನಾಚಾರವನ್ನು ನೋಡ್ತಾ ಕೂತಿದ್ಯಲ್ವ ಅಂತ ಅವನಿಗೆ ಒಂದಿಷ್ಟು ಬುದ್ಧಿ ಹೇಳಿ ಕೃತಕೈಶಿಕರ ಮೂಲಕ ಆತ ಶ್ರೀಕೃಷ್ಣ ಭಾರೀ ಸನ್ಮಾನವನ್ನು ಪಡೆದು ಏನೂ ಮಾತಾಡದೆ ಅಲ್ಲಿಂದ ಸೀದಾ ಮತ್ತೆ ದ್ವಾರಕೆಗೆ ಬಂದ. ಅಂತೂ ಇದರಿಂದ ಆದದ್ದೇನು ಅಂತ ಹೇಳಿದರೆ ಎಲ್ಲರೂ ಕೂಡ ತಲೆಗೆ ಎಲ್ಲ ಬಿಳಿ ಬಿಳಿ ಬ್ಯಾಂಡೇಜ್ ಹಾಕ್ಕೊಂಡು ಕೂತ್ರು ಇಷ್ಟೇ ಅಂತ ಅವತ್ತಿನ ಒಂದು ಸ್ವಯಂವರ ನಿಂತು ಹೋಯ್ತು. ಈ ಮೂಗಿ ಎಲ್ಲ ಮುರಿದದ್ರಿಂದ ಅದು ಅಪಶಕನ ಅಂತೇಳಿ ಸ್ವಯಂವರ ಅವತ್ತು ನಿಲ್ಲಿಸಿದ್ದಾರೆ. ಸ್ವಯಂವರ ನಿಲ್ಲಿಸಿದ ನಂತರ ಮತ್ತೆ ವಿಚಾರ ಮಾಡಿದ್ರು ಇವರು ಏನು ಮಾಡುವುದು, ಈ ಕೃಷ್ಣನ ಉಪಟಳ ತಡಿಲಿಕ್ಕೆ ಆಗುವುದಿಲ್ಲ ಅಂತ. ಅದಕ್ಕೋಸ್ಕರ ನಿಶ್ಚಿತಾರ್ಥ ಮಾಡಿಬಿಡುವ, ಸಂಪ್ರದಾಯ ಮುರಿದರೂ ತೊಂದರೆ ಇಲ್ಲ, ನಾವು ಸ್ವಯಂವರದ ಸಂಪ್ರದಾಯ ಮುರಿಯೋಣ. ನಿಶ್ಚಿತಾರ್ಥ ಯಾರಿಗೆ ಮಾಡುವುದು? ಶಿಶುಪಾಲನಿಗೆ ಕೊಟ್ಟು ಬಿಡುವ, ಚೇದಿ ದೇಶದ ದಮಘೋಷನ ಮಗ, ಅಸಾಮಾನ್ಯ ಪರಾಕ್ರಮಿ, ಇವನಿಗೆ ಮದುವೆ ಅಂತ ಹೀಗೆ ನಿಶ್ಚಿತಾರ್ಥ ಮಾಡಿ ಹಾಕಿದ್ರು. ಇದಾದ ಮೇಲೆ ಭಗವತೀ ದೇವಿ ಶ್ರೀಕೃಷ್ಣನಿಗೆ ತಾನು ಪತ್ರದ ಮೂಲಕವಾಗಿ ಕಳಿಸಿಕೊಟ್ಟಂತಹ ವಿಷಯ, ನನ್ನನ್ನು ದೇವರ ಪೂಜೆಗೋಸ್ಕರ ನಿರ್ಮಾಣ ಮಾಡಿದ ನೈವೇದ್ಯಕ್ಕೆ ಯಾವುದೋ ಒಂದು ನರಿ ಬಾಯಿ ಹಾಕುವಂತಹ ಸ್ಥಿತಿ ಬಂದಿದೆ ಭಗವಂತ ಕೃಷ್ಣ, ನೀನು ಬಂದು ನನ್ನನ್ನು ಸ್ವೀಕರಿಸಬೇಕು ಅಂತ ಪತ್ರ ಕೊಟ್ಟು ಕಳಿಸಿದ ಮೇಲೆ ಏನು ಘಟನೆ ನಡೆಯಿತು ಅನ್ನೋದನ್ನು ಮತ್ತೆ ನಾಳೆ ದಿವಸ 6:30 ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಕ್ರೀಡಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಕ್ರೀಡಯಾಮೋ ವಾಸುದೇವಂ.